ಇವತ್ತು ಶೈಲ ಅವ್ರು ಬರ್ತಾ ಇದಾರೆ. ಈಗ ಆಲ್ರೆಡಿ ಜಾನ್ಕಿ ಅವ್ರು ಹೇಳಿದ್ದಾರೆ ಸ್ನೇಹಿತರೆ, ಕ್ಲೋಸಿಂಗ್ ಬಗ್ಗೆ ಹೇಳ್ತಾರೆ. ಒಂದು ಡೈರಿ ಪೆನ್ ನಲ್ಲಿ ಕ್ಲೋಸಿಂಗ್ ಪಾಯಿಂಟ್ಸ್ ಅನ್ನ ಬರ್ಕೊಳ್ಳಿ, ಮಿಸ್ ಮಾಡ್ಕೋಬೇಡಿ. ಯಾಕಂದ್ರೆ ಇವತ್ತು ಆಲ್ರೆಡಿ ಅವ್ರು 7ನೇ ರ್ಯಾಂಕ್ ದಾಟಿ 8ನೇ ರ್ಯಾಂಕ್ ಇದಾರೆ ಅಂದ್ರೆ ಕ್ಲೋಸಿಂಗ್ ಪಾಯಿಂಟ್ಸ್ ಅನ್ನ ಮಾತಾಡಿ ಅವ್ರ ರ್ಯಾಂಕಿಂಗ್ ಜಂಪ್ ಆಗಿರ್ತಕ್ಕಂಥದ್ದು. ಕ್ಲೋಸಿಂಗ್ ಮಾಡದಲ್ಲಿ ಯಾವುದೇ ಕಾರಣಕ್ಕೂ SP ಗಳು ಬರಲ್ಲ. ಸೊ ಎಲ್ಲರೂ ಡೈರಿ ಪೆನ್ ನಲ್ಲಿ ಬರ್ಕೊಳ್ತಕ್ಕಂಥ ಕೆಲಸ ಮಾಡಿ. ಸೊ ಶೈಲಾ ಮೇಡಮ್ ಇದ್ರೆ ಕಂಟಿನ್ಯೂ ಮಾಡಿ. ಥ್ಯಾಂಕ್ಸ್ ಹೇಳ್ತಾ. ನನ್ನ ಹೆಸರು ಶೈಲಗೌಡ, ಬಾಗ್ಲೂರಿಂದ ಮಾತಾಡ್ತಾ ಇದ್ದೀನಿ. ಕಂಪನಿನಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್, ಸೆವೆಂತ್ ರ್ಯಾಂಕ್ ಕಂಪ್ಲೀಟ್ ಮಾಡಿ. ಸೊ ಇವತ್ತು ನೋಡಿ, ಯಾವಾಗ್ಲೂ ಪ್ರತಿ ನಾವಿರೋದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ. ಸೊ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತಲ್ಲ, ಯಾವುದೇ ಬಿಸ್ನೆಸ್ ಫೀಲ್ಡ್ ಅಲ್ಲಿ ಆಗಿರ್ಬೋದು, ಫಸ್ಟ್ ಕ್ಲೋಸಿಂಗ್ಸ್ ಮೇನ್ ಬೇಕು. ಕ್ಲೋಸಿಂಗ್ಸ್ ಅನ್ನೋದಕ್ಕಿಂತ ಫಸ್ಟ್ ಬರೋದು ಮೇನ್ ಡ್ರೆಸ್ ಕೋಡ್. ಓಕೆನಾ? ಸೊ ಡ್ರೆಸ್ ಕೋಡ್ ಆಗಿರ್ಬೋದು, ಮಾತಾಗಿರ್ಬೋದು, ಮಾತಿನ ಚಾತುರ್ಯತೆ ಕಲ್ತಿಲ್ಲ ಅಂತಂದ್ರೆ ಏನು ಗೆಲ್ಲಕ್ಕಾಗಲ್ಲ. ಬಟ್ ಇವತ್ತು ಇಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೀನಿ ಅಂದ್ರೆ ಅದು V-Star, ಅದ್ರಲ್ಲೂ ನನ್ನ ಅಪ್ಲೈನ್ ಅಂತ ಹೇಳ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇವತ್ತು ಕಂಪನಿನಲ್ಲೇ ಫಸ್ಟ್ ರೂಬಿ ಡೈಮಂಡ್ ಆಗಿರುವ ಟೈಕೋನ್ಸ್ ಫೌಂಡರ್ ಮಾಂಗಿ ಸರ್ಗುನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಸೊ ಏನಪ್ಪಾ ಅಂತಂದ್ರೆ, ಆವಾಗಲೇ ಹೇಳ್ದಂಗೆ ಡ್ರೆಸ್ ಕೋಡ್ ಮೇನ್ ಬೇಕು. ಹಾಗೆ ಕಾನ್ಫಿಡೆನ್ಸ್ ಲೆವೆಲ್, ನಮ್ಮ ಫೇಸ್ ಅಲ್ಲಿ ಎಕ್ಸೈಟ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮೊನ್ನೆ ಮಾತಾಡಿದ್ರು BOP ಯೂಸರ್ಸ್ ಆಗಿರ್ಬೋದು, ತುಂಬಾ ಚೆನ್ನಾಗಿ ಸುಮಿತ್ ತಿಳಿಸ್ಕೊಟ್ರು, ಪಾರ್ವತಿ ಮ್ಯಾಮ್ ಅದಕ್ಕೆ ನಮ್ಮ FIM ತಿಳಿಸ್ಕೊಟ್ರು. ನೆನ್ನೆ ಹೆಲ್ತ್ ಪ್ರಾಡಕ್ಟ್ ಬಿಸ್ನೆಸ್ ಪ್ರೆಸೆಂಟೇಷನ್. ಸೊ ಹೆಲ್ತ್ ಪ್ರಾಡಕ್ಟ್ ಬಿಸ್ನೆಸ್ ಪ್ರೆಸೆಂಟೇಷನ್ ನಾವು ಚೆನ್ನಾಗಿ ಕಲ್ತಿದ್ರೆ, ಚೆನ್ನಾಗಿ ತಿಳ್ಕೊಂಡಿದ್ರೆ ಸೊ ಕ್ಲೋಸಿಂಗ್ಸ್ ಮಾಡಕ್ ಆಗಲ್ಲ. ಬಟ್ ಕ್ಲೋಸಿಂಗ್ಸ್ ಇಂಪಾರ್ಟೆಂಟ್ ಅಂತಾನು ಅಲ್ಲ. ಸೊ ಫಸ್ಟ್ ಮೇನ್ ಬೇಕಾಗಿರೋದು ಹೆಲ್ತ್ ಪ್ರಾಡಕ್ಟ್ ಬಿಸ್ನೆಸ್. ಓಕೆನಾ? ಸೊ ಹೆಲ್ತ್ ಪ್ರಾಡಕ್ಟ್ ಬಿಸ್ನೆಸ್ ಅಲ್ಲಿ ಚಾಣಕ್ಯರ್ ಆಗಿರೋದ್ರ ಜೊತೆ ಕ್ಲೋಸಿಂಗ್ಸ್ ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾಕೆ ಅಂತಂದ್ರೆ, ಹೆಲ್ತ್ ಪ್ರಾಡಕ್ಟ್ ಬಿಸ್ನೆಸ್ ಪ್ರೆಸೆಂಟೇಷನ್ ಕೊಡಕ್ಕೆ ನಾವು ಬೇಕಾದ್ರೆ BOP ನಲ್ಲಿ ಕೂರಿಸಿ ಯಾರೋ ಒಬ್ರು ತುಂಬಾ ಎಕ್ಸ್ಪರ್ಟ್ ಇರೋರು ಬಂದು ಪ್ರೆಸೆಂಟೇಷನ್ ಕೊಡ್ತಾರೆ. ಅಥವಾ ನಾವು ಬೇರೆ ಫೀಲ್ಡ್ ಅಲ್ಲಿ ಹೋದಾಗ 1-to-1 ಆಗಿರ್ಬೋದು, ಸೀನಿಯರ್ಸ್ ನ ಕರ್ಕೊಂಡೋಗಿ ನಾವು ಮಾತಾಡ್ತೀವಿ. ಸೊ ಆದ್ರೆ ಕ್ಲೋಸಿಂಗ್ಸ್ ಅಲ್ಲಿ ನಾವು ಚಾಣಕ್ಯರ್ ಆಗಿದ್ರೆ, ಸೊ ನಾವ್ ಎಲ್ಲಿ ಬೇಕಾದ್ರೂ ಯಾವಾಗ ಬೇಕಾದ್ರೂ ಸೊ 10 ಮೆಂಬರ್ಸ್ಗೆ ಒಂದು 10 ಪ್ರೆಸೆಂಟೇಷನ್ ಕೊಟ್ರೆ 8 ಪ್ರೆಸೆಂಟೇಷನ್ ಆದ್ರೂ ಕ್ಲೋಸಿಂಗ್ ಮಾಡ್ಬೋದು. ಓಕೆನಾ? ಸೊ ಅದ್ರಲ್ಲಿ ನಾವು ಚಾಣಕ್ಯರ್ ಆಗ್ಲೇಬೇಕು. ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತಲ್ಲ, ಬಿಸ್ನೆಸ್ ಫೀಲ್ಡ್ ಅಲ್ಲಿ ಸೊ ನಾವು ಗೆಲ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಕ್ಲೋಸಿಂಗ್ಸ್ ಅಲ್ಲಿ ಚಾಣಕ್ಯರಾಗಿರ್ಬೋದು, ಆಗಿರ್ಲೇಬೇಕು. ಸೊ ಅದನ್ನ ಇವತ್ತು ಹೇಳ್ಕೊಡಕ್ಕೆ ನಾನು ಕಲ್ತಿರೋಷ್ಟು ನಾನು ನಿಮ್ಗೆ ಇವತ್ತು ಹೇಳ್ತೀನಿ. ಒಂದು 1/2 hour ಅಲ್ಲಿ ಮುಗಿಸೋಣ. ದಯವಿಟ್ಟು ಪೆನ್ನು ಬುಕ್ಕು ಎತ್ಕೊಂಡು ಬರ್ಕೊಳ್ಳಿ. ಓಕೆನಾ? ನನಗೆ ಗೊತ್ತಿರೋಷ್ಟು ನಾನು ತಿಳಿಸ್ಕೊಡ್ತೀನಿ. ಸೊ ಹೆಲ್ತ್ ಪ್ರಾಡಕ್ಟ್ ಬಿಸ್ನೆಸ್ ಎಷ್ಟು ಇಂಪಾರ್ಟೆಂಟ್, ಅದಕ್ಕಿಂತ ಜಾಸ್ತಿ ಕ್ಲೋಸಿಂಗ್ಸ್ ಇಂಪಾರ್ಟೆಂಟ್. ಕ್ಲೋಸಿಂಗ್ಸ್ ಕಲಿಬೇಕು. ಯಾಕೆ ಅಂತಂದ್ರೆ, ಇವಾಗ ನಾಳೆ ಸೊ ಬುಧವಾರ ಇದೆ, ವೆಡ್ನೆಸ್ಡೇ ಕಟ್ ಆಫ್. ನಾವು ಕ್ಲೋಸಿಂಗ್ಸ್ ಕಲ್ತಿದ್ರೆ ನಾಳೆ ನೀವು ಹೋಗಿ ಫೀಲ್ಡ್ ಅಲ್ಲಿ ಕ್ಲೋಸಿಂಗ್ಸ್ ಮಾತಾಡಿ ಜಾಸ್ತಿ ಇನ್ಕಮ್, ಜಾಸ್ತಿ ಕ್ಲೋಸಿಂಗ್ ಮಾಡ್ಕೊಂಡು ಗುರುವಾರ ಶುಕ್ರವಾರ ನಮ್ಗೆ ಇನ್ಕಮ್ ನ ಜಾಸ್ತಿ ತಗೊಬಹುದು. ಸೊ ನಮ್ಮ ಸಂಸ್ಥೆ ಆಗಿದೆ V-Star Wellness ಪ್ರೈವೇಟ್ ಲಿಮಿಟೆಡ್. ಸೊ ಎಲ್ರಿಗೂ ವೆಲ್ಕಮ್ ಮಾಡ್ತಾ, ಹಾಗೆ ನಮ್ಮ ಸಂಸ್ಥೆಯ ಮಿಷನ್ ಆಗಿದೆ ಹೆಲ್ದಿ ಇಂಡಿಯಾ ವೆಲ್ದಿ ಇಂಡಿಯಾ. ಸೊ ಒಂದ್ ನಿಮಿಷ ಸ್ಲೈಡ್ ಚೇಂಜ್ ಮಾಡ್ಬೇಡಿ. ಸೊ ಹೆಲ್ದಿ ಇಂಡಿಯಾ ವೆಲ್ತಿ ಇಂಡಿಯಾ ಅಂದ್ರೆ ಏನಪ್ಪಾ ಅಂತಂದ್ರೆ, ಮನುಷ್ಯನಿಗೆ ಸೊ ಆರೋಗ್ಯ ತುಂಬಾ ಇಂಪಾರ್ಟೆಂಟ್. ಒಂದು ನಾಣ್ಯದ 2 ಮುಖ ತರ, ಆರೋಗ್ಯ ಆದಾಯ 2 ಬೇಕು. ಕರೆಕ್ಟ್ ಅಲ್ವಾ? ಸೊ ನಮ್ಮ ಸಂಸ್ಥೆಯ ಉದ್ದೇಶ ಅದೇ ಆಗಿದೆ. ನಮ್ಮ ಇಂಡಿಯಾದಲ್ಲಿ ಏನಾಗಿದೆ ಅಂತಂದ್ರೆ, ನಿರುದ್ಯೋಗ ಮುಕ್ತ ಭಾರತ ಮಾಡ್ಬೇಕು, ಮತ್ತೆ ರೋಗ ಮುಕ್ತ ಭಾರತ ಮಾಡ್ಬೇಕು ಅಂತ ಕಂಪನಿ ಉದ್ದೇಶ ಆಗಿರೋದು. ಸೊ ನೆನೆ ನೀವು ನೋಡಿದೀರಾ ಹೆಲ್ತ್ ಪ್ರಾಡಕ್ಟ್ ಬಗ್ಗೆ, ಅದನ್ನ ತುಂಬಾ ಚೆನ್ನಾಗಿ ಪ್ರೇಮ್ ಕುಮಾರ್ ಸರ್ ತಿಳಿಸ್ಕೊಟ್ಟಿದ್ದಾರೆ. ಕರೆಕ್ಟ್ ಅಲ್ವಾ? ಸೊ ಅದ್ರ ನಮ್ಮ ಸಂಸ್ಥೆಯ ಉದ್ದೇಶ ಹೆಲ್ದಿ ಇಂಡಿಯಾ ವೆಲ್ತಿ ಇಂಡಿಯಾ. ಸೊ ನೆಕ್ಸ್ಟ್ ನೋಡೋಣ. ಸೊ ನೋಡಿ, ಆವಾಗ್ಲೇ ನಾನು ಹೇಳ್ದಂಗೆ ನೋಡಿ, ಮನುಷ್ಯನಿಗೆ ದುಡ್ಡು ಅಂತ ದುಡ್ಡಿಂದ ಹೋಗ್ತಾನೆ ಇದೀವಿ, ಬಟ್ ಆರೋಗ್ಯದ ಕಡೆ ಗಮನನೇ ಕೊಡ್ತಾ ಇಲ್ಲ. ಸೊ ಆರೋಗ್ಯದ ಕಡೆ ಗಮನ ಕೊಡ್ಬೇಕು ಅಂದ್ರೆ ನಮ್ಮ ಲೈಫ್ ಸ್ಟೈಲ್ ನೋಡಿ, ಕುಡಿಯೋ ನೀರ್ ಆಗಿರ್ಬೋದು, ಊಟ ಆಗಿರ್ಬೋದು, ನಾವು ಸೇವನೆ ಮಾಡುವಂತ ಗಾಳಿ ಸಹ ಎಲ್ಲ ಕೆಮಿಕಲ್. ನಾವು ಹುಟ್ಟದಾಗಿಂದ ಇವಾಗವರೆಗೂ ನಾವು ಅಷ್ಟೇ ಆರೋಗ್ಯವಾಗಿದ್ದೀವಿ ಅಂತ ಯಾರು ಹೇಳಕ್ ಆಗಲ್ಲ. ಇಷ್ಟು ನಮ್ಮ ಆರ್ಗನ್ಸ್, ಕಿಡ್ನಿ ಆಗಿರ್ಬೋದು, ಲಿವರ್ ಆಗಿರ್ಬೋದು, ಸೊ ಪ್ರತಿಯೊಂದು ಏನಾಗಿದೆ ಅಂತಂದ್ರೆ ಸೊ ಡ್ಯಾಮೇಜ್ ಆಗಿರುತ್ತೆ. ಅಂದ್ರೆ ಅಷ್ಟು ಮೊದ್ಲಷ್ಟು ನಾವು ಅಷ್ಟು ಆರೋಗ್ಯವಾಗಿರಲ್ಲ. ಸೊ ಅದಕ್ಕೆ ನಾವ್ ಏನ್ ಮಾಡ್ಬೇಕು ಅಂದ್ರೆ, ಆಯುರ್ವೇದದ ಮುಖಾಂತರ ನಮ್ಮ ಆರೋಗ್ಯನ ಜಾಸ್ತಿ ಮಾಡ್ಕೊಬಹುದು. ಆರೋಗ್ಯದ ಯಾವ ತರ ಇದರಿಂದ ಯಾವ್ದು ಏನೋ ಸೊ ನಾವು ಇವತ್ತು ಆಯುರ್ವೇದದ ಮುಖಾಂತರ ನಮ್ಮ ಆರೋಗ್ಯನ ಸರಿಪಡಿಸ್ಕೊಬಹುದು ಅಂತ ನಾವು ನೆನೆ ತಿಳ್ಕೊಂಡ್ರಿ. ಸೊ ಆಯುರ್ವೇದ ಮುಖಾಂತರ ಅಂದ್ರೆ 5,000 ವರ್ಷಗಳ ಇತಿಹಾಸ ಇದೆ. ಆಯುರ್ವೇದದ ಪ್ರಾಡಕ್ಟ್ ಯೂಸ್ ಮಾಡೋದು ಯಾವ ತರ, ಸೊ ನಮಗ್ ಗೊತ್ತಿಲ್ಲ. ಯಾವ ಕಷಾಯ ಕುಡಿಬೇಕು, ಏನ್ ಮಾಡ್ಬೇಕು ಅಷ್ಟೆಲ್ಲ ಟೈಮು ಇಲ್ಲ. ಸೊ V-Star Wellness ಪ್ರಾಡಕ್ಟ್ ಮುಖಾಂತರ ನಮ್ಮ ಆರೋಗ್ಯನ ಜಾಸ್ತಿ ಮಾಡ್ಕೊಬಹುದು. ಆರೋಗ್ಯ ಓಕೆ, ಚೆನ್ನಾಗಾಯ್ತು. ದುಡ್ಡು ಬೇಕಲ್ವಾ? ದುಡ್ಡು ಬೇಕು ಅಂದ್ರೆ ಏನ್ ಮಾಡ್ಬೇಕು? ಸೊ ಇವಾಗ ನೋಡಿ, ನಾವಂತೂ ಇಂಡಿಯನ್ಸ್ ಹೆಂಗ್ ಗೊತ್ತಾ, ಬಿಟ್ಟಿ ಅಡ್ವರ್ಟೈಸ್ಮೆಂಟ್ ನಾವು ಹುಟ್ಟದಾಗಿಂದ ಸಾಯೋವರೆಗೂ
ಮಾಡೇ ಮಾಡ್ತೀವಿ. ಏನ್ ಮಾಡ್ತೀವಿ, ಯಾವ್ದೋ ಒಂದ್ ಬಟ್ಟೆ ತಗೋತೀವಿ, ಯಾವ್ದೋ ಒಂದು ಗೋಲ್ಡ್ ತಗೋತೀವಿ, ಅಥವಾ ಯಾವ್ದೋ ಒಂದು ಹೋಟೆಲ್ಗೆ ಹೋಗಿ ನಾವು ಊಟ ಮಾಡಿರ್ತೀವಿ, ಅಥವಾ ಯಾವ್ದೋ ಒಂದು ಮೂವಿಗೆ ಹೋಗಿರ್ತೀವಿ. ಸೊ ಏನ್ ಮಾಡ್ತೀವಿ, ಸೊ ಬೇರೆಯವ್ರು ಯಾರಾದ್ರೂ ಕೇಳಿದ್ರೆ ಚೆನ್ನಾಗಿದೆ ಹೋಗು, ಮೂವಿ ತುಂಬಾ ಚೆನ್ನಾಗಿದೆ ಹೋಗು ಅಂತ ರೆಫರ್ ಮಾಡ್ತೀವಿ. ಅಥವಾ ಯಾವ್ದೋ ಒಂದು ಚೆನ್ನಾಗಿ ನಾವು ಡ್ರೆಸ್ ಹಾಕೊಂಡು ಯಾವ್ದೋ ಒಂದು ಫಂಕ್ಷನ್ ಹೋಗಿರ್ತೀವಿ, ಶೈಲಾ ಎಲ್ಲಿ ತಗೊಂಡೆ ಶೈಲಾ ಅಂತ ಕೇಳಿದ್ರೆ ಸೊ ನಾವ್ ಏನ್ ಮಾಡ್ತೀವಿ ಹೇಳಿ, ನಾವು ಇನ್ನೂ ಖುಷಿಯಾಗಿ ಯಾವಾಗ ಸಖತ್ ಎಕ್ಸೈಟ್ಮೆಂಟ್ ಅಲ್ಲಿ ಅಕ್ಕ ನಾನು ಇಲ್ಲಿ ತಗೊಂಡೆ, ನೀವು ಹೋಗಿ ತುಂಬಾ ಚೆನ್ನಾಗಿದೆ, ನೀವ್ ಹೋಗಿ ತಗೊಳ್ಳಿ ಅಂತ ನಾವು ರೆಫರ್ ಮಾಡ್ತೀವಿ. ನಾವ್ ಇಂಡಿಯನ್ಸ್ ಇದೇನೆ, ₹1 ಅದ್ರಲ್ಲಿ ಯಾವುದೇ ಲಾಭ ಇಲ್ಲ. ಮೊಬೈಲ್ ಎಲ್ರು ಅಡ್ಡಾಟ ಇಟ್ಕೊಳ್ಳಿ, ಕ್ಲಿಯರ್ ಆಗಿ ಕಾಣಿಸುತ್ತೆ. ಸೊ ಓಕೆನಾ. ಸೊ ಏನಪ್ಪಾ ಅಂತಂದ್ರೆ ಈ ತರ ನಾವು ಬಿಟ್ಟಿ ಅಡ್ವರ್ಟೈಸ್ಮೆಂಟ್ ಹುಡ್ದಾಗಿಂದ ಸಾಯೋವರೆಗೂ ಇದನ್ನ ಮಾಡ್ತೀರಿ. ನಮ್ ಕಂಪ್ನಿ ಏನಂತ ಹೇಳ್ತಾ ಇದೆ ಅಂದ್ರೆ, ನಿಮ್ಮ ಆರೋಗ್ಯನ ಸುಧಾರಿಸ್ಕೊಳ್ಳಿ, ನಿಮ್ಮ ಆರೋಗ್ಯನ ಚೆನ್ನಾಗ್ ಮಾಡ್ಕೊಳ್ಳಿ. ಆರೋಗ್ಯ ಚೆನ್ನಾಗ್ ಮಾಡ್ಕೊಂಡು ಅದನ್ನ ಇನ್ನೊಬ್ಬರಿಗೆ ಶೇರ್ ಮಾಡಿ, ಸೇಲ್ ಮಾಡ್ಬೇಡಿ ಮಾಡ್ತಿದ್ದಾರೆ. ಕರೆಕ್ಟ್ ಅಲ್ವಾ. ಸೊ ಏನಕ್ಕೋಸ್ಕರ ಮಾಡ್ತಿದ್ದಾರೆ, ಎಲ್ಲಾ ಬಿಸ್ನೆಸ್ ಬ್ಯಾಕ್ ಬನ್ನಿ, ಎಲ್ಲಾ ಬಿಸ್ನೆಸ್ 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 ಎಲ್ಲ ಬಿಸ್ನೆಸ್ ಮೈಂಡ್ ಸೆಟ್ ಇದೆ. ಸೊ ಬಟ್ ಡಾಕ್ಟರ್, ನಾವು ದೇವ್ರ ನಾರಾಯಣ ಸ್ವರೂಪ ನೋಡ್ತೀವಿ ಡಾಕ್ಟರ್ನ, ಆದ್ರೂ ನಾರ್ಮಲ್ ಡೆಲಿವರಿ ಆಗ್ಬೇಕಾದ್ರೂ ಸಿಸೇರಿಯನ್ ಮಾಡ್ತಿದ್ದಾರೆ. ಸೊ ಬೀಡಿ, ಸಿಗರೇಟ್, ಗುಟ್ಕಾ, ಅದು ಇದು ಎಲ್ಲಾ ಮಾಡ್ತಿದ್ದಾರೆ. ಎಲ್ಲ ಅದು ಸೆಲೆಬ್ರಿಟಿಗಳನ್ನ ಅಡ್ವರ್ಟೈಸ್ಮೆಂಟ್ ಕೊಡ್ತಿದ್ದಾರೆ. ಕಣದಲ್ಲಿ ಕೇಸರಿ ಅಲ್ಲ, ಕಣದಲ್ಲಿ ಕ್ಯಾನ್ಸರ್. ಸೊ ಇದೆಲ್ಲ ಏನು, ಒಳ್ಳೆ ಕೆಲಸನ ಕೆಟ್ಟ ಕೆಲಸನ? ಆದ್ರೆ ನಾವು ಮಾಡ್ತಾ ಇದೀವಿ, ಜನಗಳಿಗೆ ನಾವು ಆರೋಗ್ಯ ತಗೊಂಡು ಇನ್ನೊಬ್ಬರಿಗೆ ಆರೋಗ್ಯ ಕೊಡಿಸಿ ಅವ್ರಿಗೆ ಒಂದು ಆರೋಗ್ಯದ ಜೊತೆ ಆದಾಯ ಮಾಡ್ಕೊಳ್ಳೋದು. ನಾವು ಆದಾಯ ಮಾಡ್ಕೊಂತ ಇದ್ರೆ ಅವ್ರಿಗೂ ಅದು ಆದಾಯ ಮಾಡ್ಕೊತಾ ಇದೀವಿ. ಫಾರ್ ಎಕ್ಸಾಂಪಲ್, ಯಾರಿಗೆ ಒಬ್ಬರಿಗೆ ಒಂದು ಊಟ ಇಲ್ಲ ಅಂತ ಅನ್ಕೊಳ್ಳಿ, ಓಕೆನಾ. ಯಾರೋ ಒಬ್ರು ನಮ್ಮ ಹತ್ರ ಬರ್ತಾರೆ, ಅಕ್ಕ ಊಟ ಇಲ್ಲ ಅಂತ, ಯಾರೋ ಒಬ್ರು ಬರ್ತಾರೆ, ಅಣ್ಣ ಊಟ ಇಲ್ಲ ಅಂತ ಮನೆ ಹತ್ರ ಬಂದು ಕೇಳ್ತಾರೆ. ಸೊ ಅವ್ರು ಒಳ್ಳೆ ವ್ಯಕ್ತಿ ಅಂತ ಅನ್ಸುತ್ತೆ. ಅವಾಗ ನಾವೇನ್ ಮಾಡ್ತೀವಿ ಗೊತ್ತಾ, ಸೊ ಓಕೆ ಅಂತ ಒಂದಿನ ಊಟ ಕೊಡ್ತೇವೆ, ಒಂದ್ ವಾರ ಊಟ ಕೊಡ್ತೀವಿ, ಒಂದ್ ತಿಂಗಳು ಊಟ ಕೊಡ್ತೀವಿ. ಎಷ್ಟು ದಿನ ಅಂತ ಊಟ ಕೊಡಕ್ಕಾಗುತ್ತೆ? ಆಗೋದಿಲ್ಲ. ಸೊ ಅದಕ್ಕೆ ನಾವೇನ್ ಮಾಡ್ಬೇಕು ಅಂತ ಅಂದ್ರೆ, ಅದೇ ಒಂದು ಉದ್ಯೋಗ ಕೊಟ್ರೆ ಅವ್ರು ಶಾಶ್ವತವಾಗಿ ಲೈಫ್ ಲಾಂಗ್ ಬರೀ ಅವ್ರೊಬ್ರೇ ಚೆನ್ನಾಗಿರಲ್ಲ, ಅವ್ರ ಇಡೀ ಫ್ಯಾಮಿಲಿನೇ ಚೆನ್ನಾಗಿರ್ತಾರೆ. ಕರೆಕ್ಟ್ ಅಲ್ವಾ. ಸೊ ನಾವ್ ಅದಕ್ಕೆ ಏನ್ ಮಾಡ್ತಾ ಇದೀವಿ ಅಂದ್ರೆ, ನಾವು ಒಳ್ಳೆ ಕೆಲಸ ಮಾಡ್ತಾ ಇದೀವಿ. ಅವ್ರಿಗೆ ಆರೋಗ್ಯ ಕೊಡೋದ್ರ ಜೊತೆ ಅವ್ರಿಗೆ ಒಂದು ಆದಾಯ ಬರೋ ತರ ಒಂದು ಉದ್ಯೋಗ ಕೊಡ್ತಾ ಇದೀವಿ. ನಾವ್ ಮಾಡ್ತಾ ಇರೋದು ಒಳ್ಳೆ ಕೆಲಸ. ಸೊ ಇಂಡಿಯನ್ ಎಕನಾಮಿಕ್ ಸರ್ವೆ ಹೇಳ್ತದೆ ಫ್ರೆಂಡ್ಸ್, ಇದನ್ನ ನಮ್ ಕಂಪ್ನಿನೂ ಹೇಳ್ತಾ ಇಲ್ಲ, ನಾನು ಹೇಳ್ತಾ ಇಲ್ಲ. ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ, ಸರ್ ಬ್ಯಾಕ್ ನಿಧಾನಕ್ಕೆ ಬನ್ನಿ, ಓಕೆನಾ, ನಿಧಾನಕ್ಕೆ ಬರ್ಬೇಕು. ಸೊ ಇಂಡಿಯನ್ ಎಕನಾಮಿ ಸರ್ವೆ ನೀವು ಗೂಗಲ್ ಪ್ಲೇ ಸರ್ವೆ ಮಾಡಿದ್ರೆ, ಸರ್ ಒಂದೊಂದೇ ಸ್ಲೈಡ್, ಅದು ಒಂದೊಂದೇ ಬರ್ಬೇಕು ಇಯರ್. ಸೊ ಗೂಗಲ್ ಅಲ್ಲಿ ಸರ್ವೆ ಮಾಡಿದ್ರೆ ನಿಮ್ಗೆ ಸಿಗುತ್ತೆ. ಏನಪ್ಪಾ ಅಂತಂದ್ರೆ 1945 ಅಲ್ಲಿ ₹10 ಬೇಕಾಗಿತ್ತಂತೆ 12 to 15 ಮೆಂಬರ್ಸ್ ಒಂದು ತಿಂಗಳಿಗೆ ಜೀವನ ಮಾಡಕ್ಕೆ. ಸೊ ಇದು ನಾನ್ ಹೇಳ್ತಾ ಇಲ್ಲ, ಇಂಡಿಯನ್ ಎಕನಾಮಿಕ್ ಸರ್ವೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಮತ್ತೆ 20 ವರ್ಷ ಕಳೀತು, 1605 ಅಲ್ಲಿ ₹100 ಬೇಕಾಗಿತ್ತಂತೆ 10 to 12 ಮೆಂಬರ್ಸ್ ಒಂದು ತಿಂಗಳು ಲೈಫ್ ಲೀಡ್ ಮಾಡಕ್ಕೆ. ಆಫ್ಟರ್ 20 years 85 ಅಲ್ಲಿ ಬೇಕಾಗಿತ್ತಂತೆ ₹1000 ಇದ್ರೆ 8 ರಿಂದ 10 ಜನ ಒಂದು ತಿಂಗಳು ಜೀವನ ನಡೆಸಕ್ಕೆ. ಆಫ್ಟರ್ 20 years 2005 ಅಲ್ಲಿ ಬೇಕಾಗಿತ್ತಂತೆ 10,000 ಇದ್ರೆ 6 ರಿಂದ 8 ಜನಕ್ಕೆ ಜೀವನ ನಡೆಸಬಹುದಾಗಿತ್ತಂತೆ. ಇವಾಗ 2025 ಅಲ್ಲಿ ಇದ್ರಿ ಗೈಸ್, ಒಂದ್ಸಲ ಹಿಂದೆ ಬಂದ್ ನೋಡಿ. ಇದೆಲ್ಲ ಮೇಲೆ ಇರೋದೆಲ್ಲ 20 ವರ್ಷ ಕಳೆದಂಗೆಲ್ಲ ಜನಸಂಖ್ಯೆ ಏನಾಗಿದ್ದು, ದುಡ್ಡು ಒಂದೊಂದು 0 ಜಾಸ್ತಿ ಆಗಿದೆ, ಜನಸಂಖ್ಯೆ ಕಡಿಮೆ ಆಗಿದೆ. ಇದೆಲ್ಲ ಕರೆಕ್ಟ್ ಇದೆ ಅಂತ ಅಂದ್ರೆ 2025 ಅಲ್ಲಿ 1 ಲಕ್ಷ ಬೇಕು, 4 ರಿಂದ 6 ಜನ ಗಂಡ ಹೆಂಡತಿ ಮಕ್ಕಳು 6 ಜನ ಜೀವನ ನಡೆಸಕ್ಕೆ 1 ಲಕ್ಷ ಬೇಕು, ಬೇಕೇ ಬೇಕು. ಅದು ಸಾಮಾನ್ಯ ಜೀವನ ಮಾಡಕ್ಕೆ. ಅದ್ರಲ್ಲೂ ನಾವು ಬೆಂಗಳೂರಲ್ಲಿ ಇದೀವಿ ಅಂತ ಅಂದ್ರೆ ನಮ್ಗೆ ಅಷ್ಟು ದುಡ್ಡು ಬೇಕೇ ಬೇಕು. ಇವಾಗ ಮಕ್ಕಳದ ಎಜುಕೇಶನ್ ಆಗಿರ್ಬೋದು, ಸರ್ ಮಹೇಂದ್ರ ಸರ್ ಬ್ಯಾಕ್. ಸೊ ಮಕ್ಕಳ ಎಜುಕೇಶನ್ ಆಗಿರ್ಬೋದು, ಬ್ಯಾಕ್ ಬನ್ನಿ ಸರ್. ಮಕ್ಕಳ ಎಜುಕೇಶನ್ ಆಗಿರ್ಬೋದು, ನಮ್ದು ಕಾರ್ದು ಡೀಸೆಲ್ ಆಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು, ಅಥವಾ ಇವಾಗ ಯಾವ್ದೋ ಒಂದು ಫಂಕ್ಷನ್ ಬರುತ್ತೆ, ಅವ್ರಿಗೆ ಪ್ರೆಸೆಂಟೇಶನ್ ಎಲ್ಲ ಕೊಡ್ತೀವಿ, ಗಿಫ್ಟ್ ಕೊಡ್ತೀವಿ. ಮನೆ ಮೇಂಟೆನೆನ್ಸ್ ಆಗಿರ್ಬೋದು, ಆ ಬಿಲ್, ರೆಂಟ್, ಅದು ಇದು ಎಷ್ಟಿರುತ್ತೆ ಅಂದ್ರೆ 1 ಲಕ್ಷ ಕೆಲವೊಂದ್ಸಲ ಸಾಕಾಗೋದೇ ಇಲ್ಲ ಒಂದು ತಿಂಗಳಿಗೆ. ಸೊ ಇವತ್ತು 2025ನೇ ಇಸ್ವಿಗೆ 10 ಲಕ್ಷ ಬೇಕು. 1 ಲಕ್ಷ ಬೇಕು ಅಂದ್ರೆ 2045ನೇ ಇಸ್ವಿಗೆ 10 ಲಕ್ಷ ಬೇಕಲ್ವಾ. ಸೊ 10 ಲಕ್ಷ ಬೇಕು ಅಂದ್ರೆ 20 ಲಕ್ಷ ನಮ್ಗೆ ಇನ್ಕಮ್ ಇದ್ರೆ, ಸೊ 10 ಲಕ್ಷ ಸೇವಿಂಗ್ಸ್ ಮಾಡಿ, ಇನ್ನು 10 ಲಕ್ಷ 5 ಲಕ್ಷ ಸೇವಿಂಗ್ಸ್ ಮಾಡಿ, ಇನ್ನು 5 ಲಕ್ಷ ಏನ್ ಮಾಡ್ತೀವಿ ಹೇಳಿ ನಾವು? ಸೇವಿಂಗ್ಸ್ ಅಂತ ಮಾಡ್ಬೋದು, ಅಂದ್ರೆ ಖರ್ಚು ಮಾಡ್ಕೊಂಡು ಸೇವಿಂಗ್ಸ್ ಮಾಡ್ಬೋದು. ನೀವ್ ಹೇಳ್ಬೋದು, ಇಲ್ಲ ಮೇಡಮ್ ನಮ್ಮ ಮನೇಲಿ ₹20,000 ₹30,000 ನನ್ನ ಹೆಂಡತಿ ಕೈ ತಗೊಂಡೋಗ್ ಕೊಟ್ರೆ ಸಾಕು, ಸೊ ಆರಾಮಾಗಿ ಒಂದು ತಿಂಗಳು ಜೀವನ ಮಾಡ್ಬಿಡ್ತಾರೆ ಅಂತ ನೀವ್ ಹೇಳ್ಬೋದು. ಮಾಡ್ತಾರೆ, ಇವಾಗ್ಲೂ ಮಾಡ್ತಾರೆ. ಯಾವ ತರ ಮಾಡ್ತಾರೆ ಗೊತ್ತಾ? ಒಂದ್ ತರಕಾರಿ ಅಂಗಡಿಗೆ ಹೋಗ್ತಾರೆ, ತರಕಾರಿ ಅಂಗಡಿಗೆ ಹೋಗಿದ ತಕ್ಷಣ ಒಂದ್ ತರಕಾರಿ ಫಾರ್ ಎಕ್ಸಾಂಪಲ್ ಒಂದು ಕ್ಯಾರೆಟ್ ಕೇಳ್ತಾರೆ, 1 kg ಎಷ್ಟಪ್ಪ? ₹50. ಸರಿ ಕೊಡಪ್ಪ. ಬೀನ್ಸ್ ಎಷ್ಟಪ್ಪ? ₹200. ಬೀನ್ಸ್ ಬೇಡಪ್ಪ, ರೇಟ್ ಜಾಸ್ತಿ ಆಯ್ತು. ಸರಿ, ಅದನ್ನ ಸ್ಕಿಪ್ ಮಾಡ್ಬಿಡೋದು.
ಇನ್ನೊಂದನ್ನ ಟೊಮೆಟೊ ತಗೊಳೋದು. ಸೊ ಅಂದ್ರೆ ಒಂದೊಂದು ರೇಟ್ ಜಾಸ್ತಿ ಇದ್ದಂಗೆಲ್ಲ ಒಂದೊಂದನ್ನ ಬಿಟ್ಬಿಡೋದು, ಇನ್ನೊಂದನ್ನ ತಗೊಳೋದು. ಯಾಕೆ ಬೀನ್ಸ್ ನಮ್ ದೇಹಕ್ಕೆ ಬೇಡವಾ? ಬೀನ್ಸ್ ತಿಂದ್ರೆ ನಮ್ಮ ಆರೋಗ್ಯ ಏನಾದ್ರೂ ಹಾಳಾಗುತ್ತಾ? ಇಲ್ಲ. ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಅಡ್ಜಸ್ಟ್ಮೆಂಟ್ ಲೈಫ್ ಲೀಡ್ ಮಾಡ್ತಾ ಇದೀವಿ ಫ್ರೆಂಡ್ಸ್. ಕೆಲವೊಂದನ್ನ ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ಇವಾಗ ಯುಗಾದಿ ಹಬ್ಬ ನೆಕ್ಸ್ಟ್ ಬರ್ತಾ ಇದೆ. ಸೊ ಮುಸ್ಲಿಮ್ಸ್ ಅವ್ರಿಗೆ ರಂಜಾನ್ ಹಬ್ಬ ಬರ್ತಾ ಇದೆ. ಬಟ್ ಹಬ್ಬ ಬಂತು ಅಂದ್ರೆ ಮನೆ ಮಕ್ಕಳಿಗೆ ಎಲ್ರಿಗೂ ಬಟ್ಟೆ ತಗೊಳಕ್ ಕೆಲವೊಂದ್ಸಲ ಆಗೋದೇ ಇಲ್ಲ. ಏನ್ ಮಾಡ್ತೀವಿ ಅಂದ್ರೆ ಮಕ್ಳಿಗೆ ಮಾತ್ರ ಕೊಡ್ಸೋಣ, ನಮ್ಗೆ ಗಂಡ ಹೆಂಡತಿಗೆ ನಮ್ಗೆ ಬೇಡ ಬಿಡು, ಯಾವಾಗ್ಲೂ ತಗೊಳೋದೇನು ಅಂತ ಅನ್ಕೋತೀವಿ. ಅಥವಾ ಮಕ್ಳಿಗೂ ಕೆಲವೊಂದು ಮನೇಲಿ ತುಂಬಾ ಕಷ್ಟ ಇತ್ತು ಅಂದ್ರೆ ಅವ್ರಿಗೂ ಈ ಹಬ್ಬಕ್ಕೆ ಪ್ರತಿ ಹಬ್ಬಕ್ಕೂ ನಮ್ ಹಿಂದೂ ಧರ್ಮದಲ್ಲಿ ಪ್ರತಿ ತಿಂಗಳಿಗೂ ಹಬ್ಬ ಬರ್ತಾ ಇರ್ತದೆ. ಈ ಹಬ್ಬಕ್ಕೆ ಬೇಡ ಬಿಡಿ, ನೆಕ್ಸ್ಟ್ ಹಬ್ಬಕ್ಕೆ ಕೊಡ್ಸೋಣ. ನಮ್ ಹಿಂದೂ ಧರ್ಮದಲ್ಲಿ ಹೊಸ ವರ್ಷ ಬಂದು ಯುಗಾದಿ ಹಬ್ಬ. ನಾವು ದುಡ್ಡಿಲ್ಲ ಅಂದ್ರೆ ಏನ್ ಮಾಡ್ತೀವಿ? ಅಡ್ಜಸ್ಟ್ಮೆಂಟ್ ಲೈಫ್ ಲೀಡ್ ಮಾಡ್ಕೊಂಡು ಸೊ ನಾವು ಎಲ್ಲಾನು ಸ್ಯಾಕ್ರಿಫೈಸ್ ಮಾಡ್ಕೊಂಡು ಬರ್ತಾ ಇದೀವಿ. ಸೊ ಆದ್ರೆ ಅದನ್ನ ನಾವು ಸ್ಯಾಕ್ರಿಫೈಸ್ ಮಾಡ್ಬೋದು. ಬಟ್ ಈ ಪೆಟ್ರೋಲ್ ಡೀಸೆಲ್ ರೇಟು, ಚಿನ್ನ ರೇಟು 18,000 ರೂಪಾಯಿ ಆಗಿದೆ ಪರ್ ಗ್ರಾಮ್. ಅದ್ ಯಾವತ್ತು ರೇಟ್ ಹಿಂದೆ ಮತ್ತೆ 1,000 ರೂಪಾಯಿಗೆ ಬರಲ್ಲ. 10 ರೂಪಾಯಿ ಪೆಟ್ರೋಲ್ ಡೀಸೆಲ್ ರೇಟು ಎಷ್ಟಾಗಿದೆ? 100 ರೂಪಾಯಿ ಆಗಿದೆ. ಸೊ ಎಲ್ಲ ರೇಟ್ ದಿನೇ ರೇಟ್ ಜಾಸ್ತಿ ಆಗ್ತಾ ಇದೆ. ನಮ್ಮ ಕನಸುಗಳು ಜಾಸ್ತಿ ಆಗ್ತಿದೆ, ಬಟ್ ದುಡಿಮೆ ದಿನೇ ಕಡಿಮೆ ಆಗ್ತಾ ಇದೆ. ಸೊ ಗೊತ್ತಾಯ್ತಾ? ಅದಕ್ಕೆ V-Star Wellness ಅಲ್ಲಿ ಮಾತ್ರ ನಮ್ಮ ಕನಸುಗಳನ್ನ ಈಡೇರಿಸ್ಕೊಳಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಸೊ ಇಲ್ಲಿ ನಮ್ಮ V-Star Wellness ಯಾಕೆ V-Star ಮಾಡ್ಬೇಕು? ಸೊ ಬೇರೆದ್ರಲ್ಲಿ ಮಾಡ್ಬೋದಲ್ಲ. ನೋಡಿ ಫ್ರೆಂಡ್ಸ್, ನಾವು ಕೋಟ್ಯಾಧೀಶ್ವರಲ್ಲ. ಸೊ ನಮ್ಮ ಬ್ಯಾಕ್ ಗ್ರೌಂಡ್ ಏನಾದ್ರು ಚೆನ್ನಾಗಿತ್ತು ಅಂತಂದ್ರೆ ಓಕೆ, ಫ್ಯಾಮಿಲಿ ಎಲ್ಲ ಚೆನ್ನಾಗಿದ್ದಾರೆ, ಚೆನ್ನಾಗಿ ಮನೆ ಕಡೆ ಎಲ್ಲ ಚೆನ್ನಾಗಿದ್ದಾರೆ, ಅಪ್ಪ ಅಮ್ಮ ಎಲ್ಲ ಆಸ್ತಿ ಚೆನ್ನಾಗಿ ಮಾಡಿಟ್ಟವ್ರೆ, ಒಳ್ಳೆ ಬಿಸ್ನೆಸ್ ನೋಡ್ಕೊಂಡು ಒಂದಷ್ಟು ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿ ಬಿಸ್ನೆಸ್ ಹಾಕೊಂಡು ಚೆನ್ನಾಗಿಟ್ಬಿಡ್ಬೋದು. ಬಟ್ ಬ್ಯಾಕ್ ಗ್ರೌಂಡ್ ಅಷ್ಟು ಕೋಟ್ಯಾಧೀಶ್ವರ ಫ್ಯಾಮಿಲಿನೆಲ್ಲ ಹುಟ್ಟಿಲ್ಲ. ಅಥವಾ ನನ್ಗೆ ಎಕ್ಸ್ಟ್ರಾಡಿನರಿ ಟ್ಯಾಲೆಂಟ್ ಐತೆ, ನಾನು ಹೋಗ್ಬಿಟ್ಟು ಮೂವಿನಲ್ಲಿ ಆಕ್ಟ್ ಮಾಡ್ಬಿಟ್ಟು ನಾನು ಹೀರೋಯಿನ್ ಆಗ್ಬಿಡೋಣ ಅಂದ್ರೆ ನಾನು ಅಷ್ಟು ಚೆನ್ನಾಗಿಲ್ಲ, ಅಷ್ಟು ಟ್ಯಾಲೆಂಟ್ ಇಲ್ಲ. ಅಥವಾ ನಾನು ಮೋದಿಜಿ ತರ ಇವಾಗ ಹೋಗಿ ಮಾಡಕ್ಕೆ ನನ್ ಅಲ್ಲಿ ರಾಜಕೀಯಕ್ಕೆ ಹೋಗ್ಬೇಕು ಅಂದ್ರೂ ದುಡ್ಡು ಇರ್ಬೇಕು, ಟ್ಯಾಲೆಂಟ್ ಇರ್ಬೇಕು. ಯಾವ್ದೇ ಒಂದು ನಾವು ಕ್ರಿಕೆಟ್ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಯಾವ್ದೇ ಒಂದು ಫೀಲ್ಡ್ ಹೋಗಿರ್ಬೇಕು ಅಂದ್ರೂ ಹೋಗಿದ ತಕ್ಷಣ ಸಿಗೋದು ಇಲ್ಲ. ಸಾವಿರಾರು ಜನ, ಲಕ್ಷಾಂತರ ಜನ ಕ್ಯೂನಲ್ಲಿ ಇರ್ತಾರೆ. ಸೊ ಆದ್ರೂ ಅದ್ರಲ್ಲಿ ಸೆಲೆಕ್ಟೆಡ್ ಪೀಪಲ್ಸ್ ಮಾತ್ರ ಸೆಲೆಕ್ಟ್ ಆಗ್ತಾರೆ. ಸೊ ನಾವ್ ಅದು ಇಲ್ಲ, ದುಡ್ಡು ಇಲ್ಲ, ಈ ಕಡೆ ಎಕ್ಸ್ಟ್ರಾಡಿನರಿ ಟ್ಯಾಲೆಂಟ್ ಇಲ್ಲ. ಅದಕ್ಕೆ V-Star ಬರ್ಬೇಕು. V-Star ಅಲ್ಲಿ ಬಂದ್ರೆ ಏನೆಲ್ಲ ಇದೆ ಅಂದ್ರೆ ಎಕ್ಸ್ಟ್ರಾ ಇನ್ಕಮ್ ಎಕ್ಸ್ಟ್ರಾ ಇದೆಯಾ ಇಲ್ವಾ? ಸೊ ಜಾಸ್ತಿನೇ ಎಕ್ಸ್ಟ್ರಾ ಇನ್ಕಮ್ ಇದೆ. ಫೈನಾನ್ಷಿಯಲ್ ಫ್ರೀಡಮ್, ಸೊ ಟೈಮ್ ಫ್ರೀಡಮ್, ಓನ್ ಬಿಸ್ನೆಸ್, ವರ್ಲ್ಡ್. ನೋಡಿ, ನಾವು ಟೈಮ್ ಇದೇ ಟೈಮಲ್ಲಿ ಮಾಡ್ಬೇಕು, ಅದೇ ಟೈಮಲ್ಲಿ ಮಾಡ್ಬೇಕು ಅಂತ ಕಂಪ್ನಿ ರೂಲ್ಸ್ ಇಲ್ಲ. ನಿಮ್ಮ ಬಿಡುವಿನ ಸಮಯದಲ್ಲಿ ಸೊ 2-3 ಗಂಟೆ ದಿನದಲ್ಲಿ ಟೈಮ್ ಕೊಟ್ರೆ ನಿಮ್ಮ ಇನ್ಕಮ್ ನ ಜಾಸ್ತಿ ಮಾಡ್ಕೊಬಹುದು. ಏನು ಜಾಬ್ ಮಾಡ್ತಾ ಇದ್ದೀರಾ ಅಥವಾ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಅದ್ರ ಜೊತೆ ಎಕ್ಸ್ಟ್ರಾ ಇನ್ಕಮ್ ಮಾಡ್ಬೋದು. ಟೈಮ್ ಫ್ರೀಡಮ್ ಇದೆ, ಓನ್ ಬಿಸ್ನೆಸ್ ಇದೆ, ನನ್ನ ಬಿಸ್ನೆಸ್. ವರ್ಲ್ಡ್ ಫಾರಿನ್ ಟ್ರಿಪ್ ಎಲ್ಲ ಹೋಗ್ಬೋದು. ಸ್ವೀಟ್ ಹೋಮ್, ನನ್ಗೆ ಇಷ್ಟ ಬಂದಿದ್ದು ಡೂಪ್ಲೆಕ್ಸ್ ಮನೆ ಕಟ್ಟಿರೋರು ನಮ್ ಕಂಪ್ನಿನಲ್ಲೇ ಇದ್ದಾರ. 1.5 ಕೋಟಿ ಕಟ್ಟಿರೋರು ಸಂತೋಷ್ ಪಟೇಲ್ ಸರ್ ಇದಾರೆ. ಇನ್ನೇನು ಇನಾಗ್ರೇಷನ್ ಓಪನಿಂಗ್ ಸೆರೆಮನಿ ನಮ್ಮ ಇವ್ರದ್ದು ಸಂತೋಷ್ ಶೆಟ್ಟಿ ಸರ್ ಇದೆ. ಸೊ ಅಲ್ವಾ? ಸೊ ಇನ್ನು ಬೇಕಾದಷ್ಟು ಜನ ಕಟ್ತಾರೆ. ನಾನು ಕಟ್ಬೋದು, ನೀವು ಕಟ್ಬೋದು. ನಮ್ಗೆ ಇಷ್ಟ ಕನಸಿನ ಮನೆ ಕಟ್ಬೋದು. ಡ್ರೀಮ್ ಕಾರ್, BMW ಕಾರ್ ಇಬ್ರು ತಂದಿದ್ದಾರೆ ಕಂಪ್ನಿನಲ್ಲಿ. ಆಡಿ ಕಾರ್ ತಂದಿದ್ದಾರೆ. ಸೊ ರೇಂಜ್ ರೋವರ್ ತಂದಿದ್ದಾರೆ. ನಮ್ಗೆ ಇಷ್ಟ ಬಂದಿದ್ದು ಲ್ಯಾಂಬೋರ್ಗಿನಿ, ಯಾವ್ದು ಬೇಕಾದ್ರೂ ತಗೊಂಬಂದ್ ನನ್ ಕನಸಿನ ಕಾರು. ಓಕೆನಾ? ಪ್ಯಾಸಿವ್ ಇನ್ಕಮ್. ಸೊ ಇಲ್ಲಿ ಪ್ಯಾಸಿವ್ ಇನ್ಕಮ್ ಅಂದ್ರೆ ನಾನ್ ಕೆಲ್ಸ ಮಾಡಿಲ್ಲ ಅಂದ್ರೂ ಇನ್ಕಮ್ ಬರೋದನ್ನ ಪ್ಯಾಸಿವ್ ಇನ್ಕಮ್ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಒಂದೇ ಒಂದು ಡೈಮಂಡ್ ಹೊಡಿಬೇಕು ಗೈಸ್. ಡೈಮಂಡ್ ರ್ಯಾಂಕ್ ಕಂಪ್ಲೀಟ್ ಆಯ್ತು ಅಂತಂದ್ರೆ ಕೆಳಗಡೆ ಆ ಟೀಮ್ ಇದೆ ಅಲ್ವಾ? ಸೊ ಇಲ್ಲಿ ಏನ್ ಗೊತ್ತಾ, ಒಬ್ರೇ ವರ್ಕ್ ಮಾಡೋದಲ್ಲ. ಸೊ ನಾವು ಜಾಬ್ ಮತ್ತೆ ಬಿಸ್ನೆಸ್ ಅಲ್ಲಿ ಒಬ್ರೇ ವರ್ಕ್ ಮಾಡ್ಬೇಕಾಗುತ್ತೆ, ನಾರ್ಮಲ್ ಸೆಲ್ಫ್ ಎಂಪ್ಲಾಯ್ ಆದರು. ಬಟ್ ಇಲ್ಲ ಏನಾಗುತ್ತೆ ಅಂದ್ರೆ ಟೀಮ್ ಕೆಲಸ ಮಾಡ್ತಾರೆ. ಆಟೋಮೆಟಿಕ್ ನಮ್ಗೆ ವೀಕ್ಲಿ ಮಾಡ್ಕೊಂಡಿದ್ರು ದುಡ್ಡು, ಹೋಗ್ತಾ ಇದ್ರು ದುಡ್ಡು. ಸೊ ಇದನ್ನ ಪ್ಯಾಸಿವ್ ಇನ್ಕಮ್ ಅಂತಾರೆ. ರಾಯಲ್ಟಿ ಇನ್ಕಮ್, ಯಾರೆಲ್ಲ 12th ರ್ಯಾಂಕ್ ರೂಬಿ ಡೈಮಂಡ್ ಕಂಪ್ಲೀಟ್ ಆಗಿರೋರ್ಗೆ ಅವ್ರಿಗೆ ಸೊ ನಾಮಿನಿಗೆ ರಾಯಲ್ಟಿ ಇನ್ಕಮ್ ಬರ್ತಾ ಇದೆ. ಪರ್ಸನಾಲಿಟಿ ಡೆವಲಪ್ಮೆಂಟ್, ಸೊ ನಾನು ಲಾಸ್ಟ್ ಒಂದ್ ಸ್ಲೈಡ್ ಇದೆ, ಅದ್ರಲ್ಲಿ ತೋರಿಸ್ತೀನಿ ನಾನು ಹೇಗಿದ್ದೆ ಹೇಗಾದೆ ಅಂತ. ಸೊ ನಾನು ಅದ್ರಲ್ಲೂ ನನ್ಗೆ ಇಷ್ಟು ಮಾತೇ ಆಡ್ತಿರ್ಲಿಲ್ಲ. ನನ್ ಫಸ್ಟ್ ಮಾತಾಡಿದ್ರು ಒಂದೇ ಒಂದು ಮಾತಾಡಕ್ಕೂ ಬರ್ತಿರ್ಲಿಲ್ಲ, ಅಷ್ಟು ಭಯ ಆಗಿರ್ಬೋದು. ಸೊ ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಮನೆ ಕಡೆ ಚೆನ್ನಾಗಿದ್ದೀವಿ, ಬಟ್ ಲೈಫ್ ಸ್ಟೈಲ್ ಏನು ಅಂತ ಗೊತ್ತಿಲ್ಲ. ಸೊ ಹಳ್ಳಿ ಚೆನ್ನಾಗ್ ಗೊತ್ತೇ ಇರುತ್ತೆ. ಸೊ ದುಡ್ಡಿದ್ರು ಅದ್ರ ಲೈಫ್ ಸ್ಟೈಲ್ ಏನು ಅಂತ ಗೊತ್ತಿರಲ್ಲ. ಸೊ ಯಾವ ತರ ಡ್ರೆಸ್ ಮಾಡ್ಕೊಬೇಕು, ಯಾವ ತರ ಮಾತಾಡ್ಬೇಕು, ನಮ್ಮ ಹಾವ ಭಾವ ಚೇಂಜ್ ಆಗೋದು, ಪರ್ಸನಾಲಿಟಿ ಡೆವಲಪ್ಮೆಂಟ್ ನ
ವಿ ಸ್ಟಾರ್ ಅಲ್ಲಿ ನಾವು ನೋಡ್ಬೋದು. ಹಾಗೆ ನೋ ಇನ್ವೆಸ್ಟ್ಮೆಂಟ್, ನಾವ್ ಯಾವ್ದಾದ್ರು ಇನ್ವೆಸ್ಟ್ಮೆಂಟ್ ಮಾಡಿದೀರಾ ಚೆನ್ನಾಗಾಯ್ತು, ಹೆಲ್ದಿ ಲೈಫ್ ಸ್ಟೈಲ್ ಲೀಡ್ ಮಾಡ್ಬೋದು ವಿ ಸ್ಟಾರ್ ಬಂದ್ರೆ. ಸೊ ನೆಕ್ಸ್ಟ್ ನೋಡೋಣ. ಸೊ ರಾಬರ್ಟ್ ಕಿಯೋಸಕಿ ಅವ್ರು ಹೇಳ್ತಿದ್ದಾರೆ ಇಡೀ ಪ್ರಪಂಚದಲ್ಲಿ 4 ವರ್ಗದವರು ಸಿಗ್ತಾರೆ. ಸೊ ಯಾವ ತರ ಎಂಪ್ಲಾಯ್, ಸೆಲ್ಫ್ ಎಂಪ್ಲಾಯ್, ಬಿಸ್ನೆಸ್ ಓನರ್, ಇನ್ವೆಸ್ಟರ್, 4 ಜನದವರು ಸಿಗೋದು. ಓಕೆನಾ? ಈ 4 ವರ್ಗದಲ್ಲಿ ಈ ಕ್ಯಾಟಗರಿನಲ್ಲಿ ನಾವ್ ಇರ್ಲೇಬೇಕು. ಎಂಪ್ಲಾಯ್ಸ್ ಮೀನ್ಸ್ ಕೆಲಸ ಮಾಡ್ತಾರಲ್ಲ, ಜಾಬ್ ಮಾಡ್ತಾರಲ್ಲ ವರ್ಕರ್ಸ್, ಅವ್ರನ್ನ ಎಂಪ್ಲಾಯ್ಸ್ ಅಂತ ಕರೀತಾರೆ. ಅಂದ್ರೆ ಬೇರೆ ಕಂಪನಿನಲ್ಲಿ ಹೋಗಿ ಕೆಲಸ ಮಾಡೋರು ಎಂಪ್ಲಾಯ್ಸ್, ಈ ಕ್ಯಾಟಗರಿನಲ್ಲಿ ಇರ್ಬೇಕು ನಾವು. ಇಲ್ಲ ಅಂದ್ರೆ ಸೆಲ್ಫ್ ಎಂಪ್ಲಾಯ್ಸ್ ಮೀನ್ಸ್ ಓನ್ ಪಾರ್ಲರ್ ಅಂದ್ರೆ ಬ್ಯೂಟಿ ಪಾರ್ಲರ್ ಆಗಿರ್ಬೋದು, ಅಥವಾ ಟೈಲರಿಂಗ್ ಶಾಪ್ ಆಗಿರ್ಬೋದು, ಅಥವಾ ಯಾವ್ದಾದ್ರು ಬೇಕ್ರಿನೋ ಅದೇ ಸ್ವಂತ ಏನಾದ್ರು ಬಿಸ್ನೆಸ್ ಮಾಡ್ತಾ ಇರ್ತಾರಲ್ಲ ಅದನ್ನ ಸೆಲ್ಫ್ ಎಂಪ್ಲಾಯ್ ಅಂತ ಕರೀತಾರೆ. ಬಿಸ್ನೆಸ್ ಓನರ್ಸ್ ಮೀನ್ಸ್ ಅವರು ದುಡ್ಡು ಏನು ಅಂದ್ರೆ ಫಾರ್ ಎಕ್ಸಾಂಪಲ್ ಟಾಟಾ ಕಂಪ್ನಿ ಆಗಿರ್ಬೋದು, ಇನ್ಫೋಸಿಸ್ ಕಂಪ್ನಿ ಆಗಿರ್ಬೋದು, ಅವನ್ನೆಲ್ಲ ಬಿಸ್ನೆಸ್ ಓನರ್ಸ್ ಅಂತ ಕರೀತಾರೆ. ಓಕೆನಾ? ಅವ್ರ ಕೆಳಗಡೆ ಬೇಕಾದಷ್ಟು ಎಂಪ್ಲಾಯ್ಸ್ ಇರ್ತಾರೆ. ದೊಡ್ಡ ದೊಡ್ಡ ಕಂಪನಿ ಅವ್ರನ್ನ ಬಿಸ್ನೆಸ್ ಮ್ಯಾನ್ ಅಂತ ಕರೀತಾರೆ, ಬಿಸ್ನೆಸ್ ಓನರ್ಸ್. ಇನ್ವೆಸ್ಟರ್ ಮೀನ್ಸ್ ಪ್ರೊಡ್ಯೂಸರ್ಗೆ ನಾವ್ ಎಕ್ಸಾಂಪಲ್ ಕೊಡ್ಬೋದು. ಇನ್ವೆಸ್ಟ್ಮೆಂಟ್ ಮಾಡ್ಬಿಡ್ತಾರೆ. ಸೊ 10 ಕೋಟಿ ಹಾಕ್ತಾರೆ, 100 ಕೋಟಿ ತೆಗಿತಾರೆ. ಸೊ ಇವ್ರನ್ನ ಇನ್ವೆಸ್ಟರ್ ಅಂತ ಕರೀತಾರೆ. ಸೊ ನಾವು ಈ 4 ಕ್ಯಾಟಗರಿನ ಎಲ್ಲಾದ್ರೂ ಬರ್ಲೇಬೇಕು. ಓಕೆನಾ? ಸೊ ಎಂಪ್ಲಾಯೀಸ್ ಏನಂದ್ರೆ ಕೆಲಸ ಮಾಡಿದ್ರೆ ಮಾತ್ರ ದುಡ್ಡು, ಇಲ್ಲ ಅಂದ್ರೆ ದುಡ್ಡಿಲ್ಲ. ಸೆಲ್ಫ್ ಎಂಪ್ಲಾಯೀಸ್ ಸೇಮ್ ಗೈಸ್, ಏನಂದ್ರೆ ಅವರು ಬೆಳಗ್ಗೆ ಓಪನ್ ಮಾಡಿ ಕೆಲಸ ಮಾಡಿದ್ರೆ, ಶಾಪ್ ಓಪನ್ ಮಾಡಿ ಕೆಲಸ ಮಾಡಿದ್ರೆ ದುಡ್ಡು, ಅಥವಾ ನಾನಿಲ್ಲಪ್ಪ ನಾನು ಆರಾಮಾಗಿ ನಂದೇ ತಾನೇ ಅಂಗಡಿ, ಸೊ ನಾನು ಆರಾಮಾಗಿ ಓಡಾಡ್ಕೊಂಡು ಇದ್ಬಿಡೋಣ, ಮೂವಿ ನೋಡ್ಕೊಂಡು ಅಥವಾ ಫಂಕ್ಷನ್ ಓಡಾಡ್ಕೊಂಡು ಇರೋಣ ಅಂದ್ರೆ ದುಡ್ಡು ಇಲ್ಲ. ಓಪನ್ ಮಾಡಿ ಕುತ್ಕೊಂಡು ಕೆಲಸ ಮಾಡಿದ್ರೆ ದುಡ್ಡು, ಇಲ್ಲ ಅಂದ್ರೆ ಇಲ್ಲ. ಸೊ ನಮ್ಮ ಪ್ರಪಂಚದಲ್ಲಿ ಏನಾಗಿದೆ ಅಂತಂದ್ರೆ 95% ಪೀಪಲ್ಸ್ ಎಂಪ್ಲಾಯೀಸ್, ಸೆಲ್ಫ್ ಎಂಪ್ಲಾಯೀಸ್ ಇದಾರೆ. ಬಟ್ ಅವ್ರ ಹತ್ರ ಇರೋ ಮನಿ ಜಸ್ಟ್ 5% ಅಷ್ಟೇ ಇದೆ ಅವ್ರ ಹತ್ರ ದುಡ್ಡು. ಸೊ ಬಿಸ್ನೆಸ್ ಓನರ್ಸ್ ಮತ್ತೆ ಇನ್ವೆಸ್ಟರ್ಸ್ ಏನಪ್ಪಾ ಅಂತಂದ್ರೆ, ಸೊ ಬರೀ 5% ಪೀಪಲ್ಸ್ ಇದಾರೆ, ಬಟ್ ಅವ್ರ ಹತ್ರ ದುಡ್ಡು 95% ದುಡ್ಡಿದೆ. ಎಕ್ಸಾಂಪಲ್ ಏನ್ ಗೊತ್ತಾ? ಎಂಪ್ಲಾಯೀಸ್ ಬಂದು ಅವ್ರಿಗೆ ಕೆಲಸ ಮಾಡ್ಬೇಕು, ಎಂಪ್ಲಾಯೀಸ್ ಸೆಲ್ಫ್ ಎಂಪ್ಲಾಯೀಸ್ 8 ಅವರ್ಸ್ ಕೆಲಸ ಮಾಡ್ತಾರೆ ಅಥವಾ 10 ಅವರ್ಸ್ ಕೆಲಸ ಮಾಡ್ತಾರೆ ಅಂತ ಅನ್ಕೊಂಡ್ರಿ, ನಾವ್ ಎಷ್ಟು ವರ್ಷ ಅಂತ ದುಡಿಬಹುದು. ಅದೇ ಬಿಸ್ನೆಸ್ ಓನರ್ಸ್, ಇವಾಗ ಟಾಟಾ ಕಂಪ್ನಿ ಆಗಿರ್ಬೋದು, ಇನ್ಫೋಸಿಸ್ ಕಂಪ್ನಿ ಆಗಿರ್ಬೋದು, ಅವೆಲ್ಲ ಹೆಂಗ್ ಗೊತ್ತಾ? ರಿಲಯನ್ಸ್ ಆಗಿರ್ಬೋದು, 10 ಲಕ್ಷ ಜನ ಎಂಪ್ಲಾಯೀಸ್ ಇದಾರೆ ಅಂತ ಅನ್ಕೊಳ್ಳಿ, ಒಬ್ರೇ ಓನರು. ಓಕೆನಾ? 10 ಲಕ್ಷ ಜನದ 8 ಅವರ್ಸ್ ಅಂದ್ರೆ ಒಂದು ದಿನಕ್ಕೆ ಎಷ್ಟಾಯ್ತು? ಸೊ 10 ಲಕ್ಷ ಅವರ್ಸ್ ಅವ್ರಿಗೆ ಸಿಗ್ತಾ? ಓಕೆನಾ? 1 ಲಕ್ಷ ಜನ 8 ಅವರ್ಸ್ ಒಂದು ದಿನದಲ್ಲೇ 10 ಲಕ್ಷ ಅವರ್ಸ್ ಸಿಕ್ತು. ಸೊ ನಾವು ಎಂಪ್ಲಾಯ್, ಸೆಲ್ಫ್ ಎಂಪ್ಲಾಯ್ ಕ್ಯಾಟಗರಿಯಿಂದ ಬಿಸ್ನೆಸ್ ಓನರ್ಸ್ ಆಗಬೇಕು ಅಂತಂದ್ರೆ ಒಂದೇ ಒಂದು ಪ್ಲಾಟ್ಫಾರ್ಮ್, ಅದು ವಿ ಸ್ಟಾರ್ ವೆಲ್ನೆಸ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ನೋಡೋಣ. ಸೊ ಇವಾಗ ಮೇಡಮ್ ನಿಮ್ ಪ್ಲಾನ್ ತುಂಬಾ ಚೆನ್ನಾಯ್ತು, ಹೆಲ್ತ್ ಚೆನ್ನಾಯ್ತು, ಪ್ರಾಡಕ್ಟ್ ಚೆನ್ನಾಯ್ತು, ಅದ್ರಲ್ಲೂ ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಅಂತ ಹೇಳಿದ್ರು, ಇದು ತುಂಬಾ ಇಷ್ಟ ಆಯ್ತು, ಒಳ್ಳೊಳ್ಳೆ ರಿಸಲ್ಟ್ ಬಂದಿದೆ, ಹಾಕಿ ಒಳ್ಳೆ ರಿಸಲ್ಟ್ ಬಂದಿದೆ ಅಂತ ಹೇಳಿದ್ರಿ. ಸೊ ತುಂಬಾ ಇಷ್ಟ ಆಯ್ತು ಮೇಡಮ್, ಎಲ್ಲಾ ಚೆನ್ನಾಗಿದೆ, ಬಟ್ ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳ್ತಾರಲ್ವಾ. ಸೊ ಅವಾಗ ನಾವ್ ಏನ್ ಹೇಳ್ಬೇಕು ಅಂದ್ರೆ, ಸರ್ ನಿಮ್ ಹತ್ರ ಮೊಬೈಲ್ ಇದೆಯಾ ಸರ್? ಎಸ್ ಮೇಡಮ್ ಇದೆ ಅಂತ ಹೇಳ್ತಾರೆ. ಈಗಿನ ಕಾಲ ಜನದ ಹತ್ರ ಯಾರ ಹತ್ರ ಮೊಬೈಲ್ ಇರಲ್ಲ. ಅವರು ಶ್ರೀಮಂತರೋ ಬಡವರೋ ಮ್ಯಾಟರ್ ಅಲ್ಲ, ಪ್ರತಿಯೊಬ್ಬರ ಹತ್ರನು ಆಂಡ್ರಾಯ್ಡ್ ಮೊಬೈಲ್ ಇದ್ದೇ ಇರುತ್ತೆ. ಏನಿಲ್ಲ ಅಂದ್ರೂ ಕನಿಷ್ಠ ಪಕ್ಷ 15,000 ಇಂದ 20,000 ರೂಪಾಯಿ ಮೊಬೈಲ್ ಇದ್ದೇ ಇರುತ್ತಲ್ವಾ. ಸೊ ಅದನ್ನ ಎಕ್ಸಾಂಪಲ್ ನಾವು ಕೊಡ್ಬೇಕು. ಸೊ ಸರ್ ಇವಾಗ ಮೊಬೈಲ್ ಅಪ್ಪಿ ಏನಾದ್ರು ಕೆಳಗ್ ಬಿದ್ದೋಯ್ತು ಅಂತ ಅನ್ಕೊಂಡ್ಬಿಡೋಣ, ಬೇಜಾರಾಗುತ್ತೆ. ಅಬ್ವಿಯಸ್ಲಿ ಬೇಜಾರಾಗಲ್ಲ ಅಂತ ಏನಿಲ್ಲ, ಬೇಜಾರ್ ಆಗೇ ಆಗುತ್ತೆ. ಬಟ್ ಹಂಗಂತ ನಾವು ಸುಮ್ನೆ ಇರ್ತೀವ? ಗಂಡ ಹೆಂಡತಿ ಬೇಕಾದ್ರೂ ಬಿಡ್ತೀವಿ, ಹೆಂಡತಿ ಗಂಡನ್ ಬೇಕಾದ್ರೂ ಬಿಡ್ತೀವಿ, ಬಟ್ ಮೊಬೈಲ್ ಇಲ್ಲದೆ ಜೀವನನೇ ಇಲ್ಲ. ನಮ್ಮ ಲೈಫ್ ಸ್ಟೈಲ್ ಆ ತರ ಆಗೋಗಿದೆ. ಸೊ ಅದಕ್ಕೆ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ, ಹೋಗಿ EMI ಎಲ್ಲಾದ್ರೂ ಅದಕ್ಕಿಂತ ಚೆನ್ನಾಗಿರೋ ಮೊಬೈಲೇ ತಗೊಂತೀವಿ. ಕರೆಕ್ಟಾ ಸರ್? ಎಸ್ ಮೇಡಮ್. ಅವ್ರ ಬಾಯಲ್ಲೇ ನಾವ್ ಕ್ವಶನ್ ಕೇಳಿದ್ರೆ ಆನ್ಸರ್ ಅವರೇ ಹೇಳ್ಬಿಡ್ತಾರೆ, ಎಸ್ ಮೇಡಮ್ ತಗೊಂತೀವಿ ಅಂತ. ಸೊ ಅದೇ ಎಕ್ಸಾಂಪಲ್ ಕೊಡ್ಬೇಕು. ನೆಕ್ಸ್ಟ್ ಏನಾದ್ರು ಇವಾಗ ಸರ್ ಏನಾದ್ರು ಅದ್ರ ಆಗೋದು ಬೇಡ. ನಾವ್ ಏನ್ ಮಾಡ್ಬೇಕು ಅಂದ್ರೆ, ಇವಾಗ ಬೇಜಾರಲ್ಲಿ ಫುಲ್ ಸ್ಯಾಡ್ ಫೇಸ್ ಅಲ್ಲಿ ಮಾಡ್ಕೊಂಡು, ಸರ್ ಅದ್ರ ಆಗೋದೇನ್ ಬೇಡ ಸರ್, ಆದ್ರೂನು ಅಪ್ಪಿ ಏನಾದ್ರೂನು ಇವಾಗ ಫ್ಯಾಮಿಲಿನಲ್ಲಿ ಏನಾದ್ರು ಅಪ್ಪಿ ಹುಷಾರಿಲ್ದೇನೋ ಅಥವಾ ಎಮರ್ಜೆನ್ಸಿ ಏನಾದ್ರೂನು ಹೆಲ್ತ್ ಇಶ್ಯೂಸ್ ಆಗ್ಬಿಡ್ತು ಸರ್, ಹಾಸ್ಪಿಟ್ಲಿಗೆ ಸೇರಿಸ್ಲೇಬೇಕು ಸರ್, ಯಾವ್ದೋ ಒಂದ್ ಸರ್ಜರಿನೋ ಮತ್ತೊಂದೋ ಏನೋ ಒಂದ್ ಡಾಕ್ಟರ್ ಹೇಳಿದ್ರು, ಆ ಟೆಸ್ಟ್ ಈ ಟೆಸ್ಟ್ ಅಂತ ಹೇಳಿದ್ರು ಸರ್, ಅವಾಗ ಏನ್ ಮಾಡೋದು ಸರ್? ಸರ್ ಬೇಜಾರಾಗುತ್ತೆ ಸರ್, ಬರೀ ಒಂದ್ 15,000 ರೂಪಾಯಿ ನಿಮ್ ಹತ್ರ ದುಡ್ಡಿಲ್ಲ ಅಕೌಂಟ್ ಅಲ್ಲಿ ಅಂದ್ರೆ ನಾಳೆ ದಿನ ನಿಮ್ಮ ಪರಿಸ್ಥಿತಿ ಏನು ಸರ್ ಅಂತ ಕೇಳ್ಬೇಕು ನಾವು.
ಅವ್ರನ್ನೇ ಎಮೋಷನಲ್ ಬ್ಲಾಕ್ ಮೇಲ್ ಮಾಡಿ ನಾವು ಸರ್ ಇನ್ನೂ ಒಂದ್ ನಿಮಿಷ ಬ್ಯಾಕ್ ಬನ್ನಿ. ಸೊ ಎಮೋಷನಲ್ ಬ್ಲಾಕ್ ಮೇಲ್ ಮಾಡಿ ಕೆಲವೊಂದ್ಸಲ ಏನ್ ಗೊತ್ತಾ, ಸೊ ಎಮೋಷನಲ್ ಆಗಿ ನಾವು ಈ ದುಡ್ಡನ್ನ ನಾವು ದುಡ್ಡನ್ನ ಈಸ್ಕೊಬೇಕಾಗುತ್ತೆ. ಇವಾಗ ಫುಲ್ ಸ್ಯಾಡ್ ಫೇಸ್ ಹಾಕೊಂಡು ಸರ್ ಒಂದ್ 15,000 ರೂಪಾಯಿ ನಮ್ ಬ್ಯಾಂಕ್ ಅಲ್ಲಿ ಅಕೌಂಟ್ ಅಲ್ಲಿ ದುಡ್ಡಿಲ್ಲ ಅಂದ್ರೆ ನಾವ್ ಇಷ್ಟು ವರ್ಷ ದುಡಿತಾನೆ ಇದೀವಿ ಆದ್ರೂ ನಮ್ ಅಕೌಂಟ್ ಅಲ್ಲಿ ಬ್ಯಾಲೆನ್ಸ್ ಇಲ್ಲ ಅಂತಂದ್ರೆ ಹೆಂಗೆ ಸರ್? ಓಕೆನಾ? ಸೊ ನೆಕ್ಸ್ಟ್, ಸೊ ಇವಾಗ ಸರ್ ಓಕೆ ಸರ್ ಆಯ್ತು ಸರ್, ಒಂದ್ 17,000 ರೂಪಾಯಿ ಏನು ಅಷ್ಟು ದೊಡ್ಡ ಅಮೌಂಟ್, ತುಂಬಾ ದೊಡ್ಡ ಅಮೌಂಟ್ ಅಲ್ವಾ ಸರ್? ತುಂಬಾ ದೊಡ್ಡ ಅಮೌಂಟ್, ಅದನ್ನ ನಾವ್ ಎಫ್ ಡಿ ಮಾಡ್ಬಿಡೋಣ ಸರ್. ಸರ್ ಒಂದ್ 15,000 ರೂಪಾಯಿ ಎಫ್ ಡಿ ಮಾಡ್ಬಿಡೋಣ, ಒಂದ್ 7 ವರ್ಷ ಎಫ್ ಡಿ ಮಾಡೋಣ ಸರ್. 7 ವರ್ಷ ಫಾಸ್ಟ್ ಆಗಿ ಬನ್ನಿ ಸ್ವಲ್ಪ. 7 ವರ್ಷ ಎಫ್ ಡಿ ಮಾಡಿದ್ರೆ, ಫಿಕ್ಸೈಡ್ ಮಾಡಿದ್ರೆ ಸರ್ 10 ವರ್ಷಕ್ಕೆ ಎಷ್ಟಾಗುತ್ತೆ ಗೊತ್ತಾ ಸರ್? 30,000 ಆಗುತ್ತೆ ಸರ್, 30,000. ಮತ್ತೆ 10 ವರ್ಷ ಫಿಕ್ಸೈಡ್ ಮಾಡೋಣ ಸರ್, 20 ವರ್ಷಕ್ಕೆ ಆಗುತ್ತೆ 60,000 ಆಗುತ್ತೆ ಸರ್. ಮತ್ತೆ 30 ವರ್ಷ ಫಿಕ್ಸೈಡ್ ಮಾಡೋಣ ಸರ್, 10 ವರ್ಷ ಸರ್ 30 ವರ್ಷಕ್ಕೆ 1,20,000 ಆಯ್ತು ಸರ್. ಸರ್ 30 ವರ್ಷಕ್ಕೆ 1,20,000 ಎಷ್ಟು ದೊಡ್ಡ ಅಮೌಂಟ್ ಅಲ್ವಾ ಸರ್? ಅವಾಗ ಹೆಂಗಿರುತ್ತೆ ಗೊತ್ತಾ, ಮುಕ್ಕದ ಮೇಲೆ ಇಂಡೈರೆಕ್ಟ್ ಆಗಿ ಉಗ್ದಂಗಿರುತ್ತೆ, ಇಂಡೈರೆಕ್ಟ್ ಆಗಲ್ಲ ಡೈರೆಕ್ಟ್ ಆಗಿ ಉಗ್ದಂಗಿರುತ್ತೆ. ಯಾಕೆ ಅಂದ್ರೆ ಸೊ 30 ವರ್ಷ ಬ್ಯಾಂಕ್ ಅಲ್ಲಿ ನಾವು ಡೆಪಾಸಿಟ್ ಮಾಡಿದ್ರು, ಫಿಕ್ಸೈಡ್ ಮಾಡಿದ್ರು, ಎಫ್ ಡಿ ಮಾಡಿದ್ರು ಬರೀ 30 ವರ್ಷಕ್ಕೆ ಗೈಸ್, 3 ವರ್ಷ ಅಲ್ಲ 30 ವರ್ಷ ಫಿಕ್ಸೈಡ್ ಮಾಡಿದ್ರು ಕೇವಲ 1,20,000 ಆಗಿರುತ್ತೆ. ಅಂತದ್ರಲ್ಲಿ ಅದೇ 15,000 ರೂಪಾಯಿ ವೀಸ್ಟರ್ ಅಲ್ಲಿ ನಮ್ಮ ಆರೋಗ್ಯಕ್ಕೆ, ನಮ್ಮ ಫ್ಯಾಮಿಲಿ ಆರೋಗ್ಯಕ್ಕೆ ಸರ್, ಲಿವರ್, ಹಾರ್ಟ್, ಕಿಡ್ನಿ ಗೊತ್ತಿಲ್ಲ ಯಾವಾಗ ಏನಾಗುತ್ತೆ, ಯಾವಾಗ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಗೊತ್ತಿಲ್ಲ. ಸೊ ನಾವು ಕುಡಿದಾರ ನೀರು, ಗಾಳಿ ಎಲ್ಲಾನು ಊಟ ಎಲ್ಲ ಕೆಮಿಕಲ್. ಇವಾಗ ನಾವು ರೋಡ್ ಅಲ್ಲಿ ಬರ್ತಾ ಇದ್ರೆ ಸರ್ 25 ವರ್ಷ 30 ವರ್ಷ ಆಗಿರುತ್ತೆ, ಮತ್ತೆ ಹುಟ್ಟಿವಾಗ ಗೆಳೆಯ ಅಂತ ಹಾಕಿರ್ತಾರೆ, ಎಷ್ಟು ಬೇಜಾರಾಗುತ್ತೆ ಸರ್. ಅವಾಗೆಲ್ಲ ಹಾರ್ಟ್ ಅಟ್ಯಾಕ್ ಆಗೋದು ಒಂದ್ 2 ಸಲ ಕ್ಲೂ ಕೊಟ್ಟು 3ನೇ ಸಲ ಡೆತ್ ಆಗ್ತಾ ಇದೆ. ಬಟ್ ಇವತ್ತು ಮಲಗಿದ ಹತ್ರನೇ ಇದೇಳಲ್ಲ, ಸೊ ಕುತ್ಕೊಂಡಿದ್ದವ್ರು ಹಂಗೆ ಬಿದ್ದೋದ್ರು ಇದೇಳಲ್ಲ, ಅಂದ್ರೆ ಡೈರೆಕ್ಟ್ ಡೆತ್ ಆಗ್ತದೆ. ಹಾರ್ಟ್ ಅಟ್ಯಾಕ್ ಅನ್ನೋದು ಕಾಮನ್ ಆಗ್ಬಿಟ್ಟಿದೆ. ನಮ್ಮ ಆರೋಗ್ಯದ, ನಮ್ಮ ಬಾಡಿ ಆರ್ಗನ್ಸ್ ನ ಸರ್ವಿಸ್ ಮಾಡ್ಕೊಂಡು ನಾವು ಹಾಸ್ಪಿಟಲ್ಗೆ 10 ಲಕ್ಷ ಅಂದ್ರೆ ಲಕ್ಷಾಂತರ ರೂಪಾಯಿ ಇಡೋದನ್ನ ಬದಲು ಇಲ್ಲಿ ಕೇವಲ ಒಂದು 15,000 ರೂಪಾಯಿ ಪ್ರಾಡಕ್ಟ್, ಅದರಲ್ಲೂ ಆಯುರ್ವೇದಿಕ್ ಪ್ರಾಡಕ್ಟ್ ಯೂಸ್ ಮಾಡಿ ಆರೋಗ್ಯನ, ಆಯುಸ್ಸನ್ನ ವೃದ್ಧಿ ಮಾಡ್ಕೊಂಡು ನಾನು ಬಿಸ್ನೆಸ್ ಮಾಡ್ತಾ ಇರೋದು ಕೇವಲ 4 ರಿಂದ 5 ವರ್ಷದಲ್ಲಿ. ನನ್ನ ಆರೋಗ್ಯ ಅಲ್ಲ, ನನ್ನ ಫ್ಯಾಮಿಲಿ ಕಮಿಟ್ಮೆಂಟ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು ನನ್ನ ಡ್ರೀಮ್ ಸಹ ಫುಲ್ಫಿಲ್ ಮಾಡ್ಕೊಬಹುದು. ನನಗೆ ಇಷ್ಟ ಬಂದಿದ್ ಕಾರು, ಮನೆ, ಸೊ ಮಕ್ಕಳ ಎಜುಕೇಶನ್, ಸೊ ಮಕ್ಕಳ ಮದುವೆ ಎಲ್ಲಾನು ಕೇವಲ 4 ರಿಂದ 5 ವರ್ಷದಲ್ಲಿ ನಾವು ಮಾಡ್ಕೊಬಹುದು. ಅಂದ್ರೆ ಅದು ವಿ ಸ್ಟಾರ್ ಅಲ್ಲಿ ಮಾತ್ರ ಸರ್. ಸೊ ಇಲ್ಲಿ ನೋಡೋಣ ಸರ್, 17,000 ರೂಪಾಯಿ ತುಂಬಾ ಪ್ರಾಬ್ಲಮ್ ಸರ್. ನನ್ನ ಹತ್ರನೂ ದುಡ್ಡಿರ್ಲಿಲ್ಲ ಸರ್. ದುಡ್ಡಿದ್ರೆ ನಾನೇ ಸರ್ ವಿ ಸ್ಟಾರ್ ಬರ್ತಾ ಇದ್ದೆ ಸರ್. ದುಡ್ಡಿದ್ರೆ ವಿ ಸ್ಟಾರ್ ಬರ್ತಾ ಇರ್ಲಿಲ್ಲ. ಕಾಲ್ ಮೇಲೆ ಕಾಲ್ ಹಾಕೊಂಡು ಆರಾಮಾಗಿ ಮನೇಲಿ ಟಿವಿ ನೋಡ್ಕೊಂಡು AC ರೂಮ್ ಅಲ್ಲಿ ಮಲ್ಕೊಂಡು ಆರಾಮಾಗಿ ಇರ್ತಾ ಇದ್ದೆ, ಅಥವಾ ಫಾರಿನ್ ಟ್ರಿಪ್ ಹೋಗ್ತಾ ಇದ್ದೆ ಸರ್. ನನ್ನ ಹತ್ರನೂ ದುಡ್ಡಿರ್ಲಿಲ್ಲ ಸರ್. ದುಡ್ಡಿಲ್ಲ ಅನ್ನೋದು ಅದೇ ಪ್ರಾಬ್ಲಮ್ ಸರ್. ಫಾರ್ ಎಕ್ಸಾಂಪಲ್, ಒಂದು ಕಾಲಿಗೆ ಮುಳ್ಳು ಚುಚ್ಚಿರೋದು ಒಂದು ಪ್ರಾಬ್ಲಮ್. ಸೊ ಆ ಮುಳ್ಳನ್ನ ನಾವೇನಾದ್ರೂ ಪಿನ್ನ ತಗೊಂಡು ತೆಗ್ದಿಲ್ಲ, ಆ ಮುಳ್ಳನ್ನ ತೆಗ್ದಿಲ್ಲ ಅಂತಂದ್ರೆ ಸೆಪ್ಟಿಕ್ ಆಗಿ ಆ ಕಾಲೇ ತೆಗ್ಯ ಅಂತದಾಗ್ಬಿಡುತ್ತೆ. ಅದು ದೊಡ್ಡ ಗಾಯ ಆಗಿ ಕಾಲೇ ತೆಗಿಬೇಕಾಗುತ್ತೆ. ಇವಾಗ ಏನು ಆ ಮುಳ್ಳು ಚುಚ್ಚಿದೆ ಅನ್ನೋದು ಪ್ರಾಬ್ಲಮ್ ಇದೆ, ನಿಮ್ಮ ಕಷ್ಟ ಸರ್. 15,000 ರೂಪಾಯಿ ಇವಾಗ ನೀವು ಕಷ್ಟ ಇದೆ. ಆ 17,000 ರೂಪಾಯಿ ದುಡ್ಡು ಪ್ರಾಡಕ್ಟ್ ಪರ್ಚೇಸ್ ಮಾಡ್ತಿರಲ್ಲ, ಅದು ಪಿನ್ನು ಸರ್. ನಿಮ್ದು 5 ಲಕ್ಷ ಅಲ್ಲ, 10 ಲಕ್ಷ ಅಲ್ಲ, 20 ಲಕ್ಷ ಸಾಲ ಇರ್ಬೋದು. ತುಂಬಾ ಜನ ಕಂಪ್ನಿನಲ್ಲಿ 20 ಅಲ್ಲ 30 ಲಕ್ಷ ಸಾಲ ಇದ್ದಿದ್ದ ವ್ಯಕ್ತಿ ಇವತ್ತು ಸಾಲ ಎಲ್ಲ ತೀರ್ಸ್ಕೊಂಡು ಕಂಪ್ನಿನಲ್ಲಿ ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡಿದ್ದಾರೆ. ಅದಕ್ಕೆ ಎಕ್ಸಾಂಪಲ್ ತುಂಬಾ ಜನ ಇದ್ದಾರೆ ಅಂತ ನಾವು ಡೈಮಂಡ್ಸ್, ಡಬಲ್ ಡೈಮಂಡ್ಸ್, ರೂಬಿ ಡೈಮಂಡ್ಸ್ ಅವ್ರನ್ನೆಲ್ಲ ಎಕ್ಸಾಂಪಲ್ ಕೊಟ್ಟು ಹೇಳ್ಬೇಕು. ಆಮೇಲೆ ನೀವೇನಾದ್ರೂ ಇನ್ ಕೇಸ್ ಏನಾದ್ರು ರ್ಯಾಂಕ್ ಅಚೀವ್ಮೆಂಟ್ ಆಗಿ ಲಕ್ಷಾಂತರ ರೂಪಾಯಿ ಇನ್ಕಮ್ ಏನಾದ್ರು ಜಾಸ್ತಿ ತೆಗ್ದಿದ್ರೆ, ಸೊ ನಿಮ್ಮ ಎಕ್ಸಾಂಪಲ್ ಸಹ ಹೇಳ್ಬೋದು. ನಾನು ಫಸ್ಟ್ ಏನು ಇರ್ಲಿಲ್ಲ, ಇವತ್ತು ಹಿಂಗಾದೆ ಅಂತ ಎಕ್ಸಾಂಪಲ್ ಕೊಟ್ಟು ತೋರಿಸ್ಬೋದು. ಪ್ರಾಬ್ಲಮ್ ನ ಕ್ಲಿಯರ್ ಮಾಡ್ಬೇಕು ಅಂದ್ರೆ ಸರ್, ಇವತ್ತು ನೀವು 17,000 ರೂಪಾಯಿ ಸಾಲ ಮಾಡಿದ್ರೆ ಮಾತ್ರ ನಿಮ್ಮ ಕಮಿಟ್ಮೆಂಟ್ಸ್ ಎಲ್ಲ ಕ್ಲಿಯರ್ ಮಾಡುತ್ತೆ ಅಂತ ನಾವ್ ಹೇಳ್ಬೇಕು. ಓಕೆನಾ? ಸೊ ಇಲ್ಲಿ ಬಂದು ಅವ್ರನ್ನ ಕೇಳ್ಬೇಕು. ಇವಾಗ ಆಯ್ತು, ಇದೆಲ್ಲ ಆಯ್ತು. ಇವಾಗ ನಾವ್ ಅವ್ರು ಕೇಳ್ಬೇಕು. ಅವ್ರು ಇವಾಗ ಅನ್ಕೊಂಡಿರ್ತಾರೆ, ಜನ ಸೇರ್ಸೋ ಕಂಪ್ನಿ ಇದು, ಜನ ಸೇರ್ಸೋದ್ ಹೆಂಗಪ್ಪ, ನಾನು ಇವಾಗ ಜನ ಹುಡ್ಕೊಂಡು ಎಲ್ಲಿ ಹೋಗ್ಲಿ ಅಂತ. ಓಕೆ, ಇವಾಗೆಲ್ಲ ನಾವು ಕ್ಲೋಸಿಂಗ್ ಪಾಯಿಂಟ್ಸ್ ಎಲ್ಲ ಹೇಳಿದ್ರಿ, ಅವ್ರಿಗೆ ಒಂದು ಗ್ಯಾರಂಟಿ ಅಶೂರೆನ್ಸ್ ಎಲ್ಲ ಕೊಟ್ರಿ. ಓಕೆ, ನಾವಿದ್ದೀವಿ, ಇದೆಲ್ಲ ಹೇಳಿದಾದ್ಮೇಲೆ ಸೊ ಎಕ್ಸಾಂಪಲ್ ಎಲ್ಲ ಕೊಟ್ಟಾಗ ಓಕೆ 17,000 ರೂಪಾಯಿ ಸಾಲ ಆದ್ರೂ ಮಾಡೋಣ ಅಂತ ಬರ್ತಾರೆ. ಇವಾಗ ಅವ್ರ ಮೈಂಡ್ ಅಲ್ಲಿ ಇರುತ್ತೆ, ಸೊ ನಾನ್ ಗೆಲ್ಬೇಕು ಅಂದ್ರೆ ಜನ ಸೇರಿಸ್ಬೇಕಲ್ವಾ ಅಂತ ಅವ್ರ ಮೈಂಡ್ ಅಲ್ಲಿ ಇರುತ್ತೆ. ಅವಾಗ ನಾವ್ ಕೇಳ್ಬೇಕು, ಸರ್ ಇವಾಗ
ಓಕೆ, ನಿಮ್ ಹತ್ರ ಇವಾಗ ನಿಮ್ಗೆ ಜನ ಸೇರ್ಸಕ್ ಭಯ ಆಗ್ತಿದೆ ಅಥವಾ ನಿಮ್ಗೆ ಐಡಿಯಾ ಇಲ್ಲ, ಏನು ಭಯ ಪಡ್ಬೇಡ್ರಿ. ಏನು ಐಡಿಯಾ ಇಲ್ಲ ಅಂದ್ರೂ ಪರವಾಗಿಲ್ಲ. ವಿತೌಟ್ ನಾಲೆಡ್ಜ್ ನಾವು ಸಪೋರ್ಟ್ ಮಾಡಕ್ ಇದೀವಿ ಅಂತ ನೋಡಿ ಗೈಸ್. ನೋಡಿ ಫ್ರೆಂಡ್ಸ್, ಏನಂದ್ರೆ ನೀವು ಅವ್ರ ಹತ್ರ ಎಷ್ಟೇ ನೀವು ಮಾತಾಡಿ ಏನೇ ಮಾಡಿದ್ರು ನೀವು ಕೊಡೋ ಗ್ಯಾರಂಟಿ ಇದೆ ಅಲ್ವಾ. ಸೊ ಆತ್ಮವಿಶ್ವಾಸ ಇದೆಲ್ಲ ಅದ್ರಲ್ಲೇ ಕ್ಲೋಸಿಂಗ್ಸ್ ಆಗೋದು. ನೀವು ಫಸ್ಟ್ ಕಂಪ್ನಿ ನೋಡಲ್ಲ, ಪ್ರಾಡಕ್ಟ್ ನೋಡಲ್ಲ, MD ಸರ್ ನೋಡಲ್ಲ, ಎಂತದ್ದು ನೋಡಲ್ಲ. ನಿಮ್ಮನ್ನ ನೋಡಿ ಅವ್ರು ಬಿ ಸ್ಟಾರ್ ಬರ್ತಾರೆ ಅಂದ್ರೆ ಅವ್ರಿಗೆ ಒಂದು ಆತ್ಮವಿಶ್ವಾಸ ನೀವು ಕೊಡ್ಬೇಕು. ಆವಾಗ ಕೊಟ್ಟು ನಾನು ಇದೀನಿ ಬನ್ನಿ ಅಂತ ಹೇಳ್ಬೇಕು. ಅದ್ರ ಜೊತೆ ಇವಾಗ ಹೇಳ್ಬೇಕು, ಸರ್ ನಿಮ್ಮ ಹತ್ರ ಇವಾಗ ಕಾಂಟ್ಯಾಕ್ಟ್ಸ್ ಮೊಬೈಲ್ ಓಪನ್ ಮಾಡಿದ್ರೆ ಬೇಕಾದಷ್ಟು ಜನ ಕಾಂಟ್ಯಾಕ್ಟ್ಸ್ ಇದ್ದಾರೆ, ಕರೆಕ್ಟ್ ಅಲ್ವಾ? ಸೊ ಆ ಕಾಂಟ್ಯಾಕ್ಟ್ಸ್ ಅಲ್ಲಿ ನನ್ಗೆ ಒಂದು ತಿಂಗಳು ಟೈಮ್ ಕೊಡ್ತೀನಿ, ಎಷ್ಟು ಜನ ಕರ್ಕೊಂಡ್ ಸರ್ ಅಂತ ಹೇಳ್ಬೇಕು. ಅವ್ರು ಹೇಳ್ತಾರೆ ಒಂದು ತಿಂಗಳಲ್ಲಿ ಅಲ್ಲ, ಫಸ್ಟ್ ಒಂದ್ ತಿಂಗಳು ಹೇಳ್ಬಾರ್ದು. ಸರ್ ಇವಾಗ ನನ್ಗೆ ಒಂದು ವಾರದಲ್ಲಿ ಎಷ್ಟು ಜನ ಕರ್ಕೊಂಡ್ ಬರ್ತೀರಾ, ಪರಿಚಯ ಮಾಡ್ಕೊಡ್ತೀರಾ ಅಂತಂದಾಗ ಒಬ್ರು ಇಬ್ರು ಹೇಳ್ತಾರೆ, 5 ಜನ ಹೇಳ್ತಾರೆ, 10 ಜನ ಹೇಳ್ತಾರೆ, 20 ಜನ. ಅವ್ರು ಓಕೆ ಸರ್ ನಂಗೆ ಒಂದ್ ವಾರಕ್ಕೆ ಇಬ್ರು ಕರ್ಕೊಂಡ್ ಬರ್ತೀರಾ ಸರ್ ಅಂತ ಕೇಳ್ಬೇಕು. ಹಾ ಮೇಡಮ್, ನೀವೇನು ಅವ್ರ ಹತ್ರ ದುಡ್ಡು ಕೇಳ್ಬೇಡಿ, ಜಸ್ಟ್ ಪರಿಚಯ ಮಾಡ್ಕೊಡಿ ಸಾಕು ಅಂತ ಹೇಳಿ. ಓಕೆನಾ? ಓಕೆ ಸರ್ ಅಂತಾರೆ. ಆಮೇಲೆ ನಾವ್ ಹೇಳ್ಬೇಕು, ಒಂದ್ ವಾರ ಅಲ್ಲ, ಒಂದು ತಿಂಗಳು ಟೈಮ್ ಕೊಡ್ತೀನಿ. ಒಂದು ತಿಂಗಳಲ್ಲಿ ಇಬ್ಬರು ಬರಲ್ವಾ ಸರ್? ಇಬ್ಬರು ನಿಮ್ಗೆ ಎಷ್ಟೊಂದ್ ಜನ ಫ್ಯಾಮಿಲಿ ಇದಾರೆ, ಫ್ರೆಂಡ್ಸ್ ಇದಾರೆ, ರಿಲೇಟಿವ್ಸ್ ಎಷ್ಟೊಂದ್ ಜನ ಇರ್ತಾರೆ. ಆ ಇಬ್ರು ನನಗ್ ಪರಿಚಯ ಮಾಡ್ಕೊಡಿ, ನೀವೇನು ಮಾಡ್ಬೇಡಿ, ನನಗ್ ಪರಿಚಯ ಮಾಡ್ಕೊಡಿ ಅಂತ ಹೇಳ್ಬೇಕು. ಓಕೆನಾ? ಆ ಇಬ್ರು ಒಂದು ತಿಂಗಳು ಟೈಮ್ ಕೊಟ್ರೆ ಆಗಲ್ಲ. ಅವ್ರಿಗೆ ಹೆಂಗ್ ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ ಅಂದ್ರೆ ಏನ್ ಒಂದು ತಿಂಗಳು ಬರೀ ಇಬ್ರೇನಾ ಅಂತ ಅನ್ಸ್ಬಿಡುತ್ತೆ. ಓಕೆನಾ? ಸೊ ಅವಾಗ ಏನ್ ಮಾಡ್ತಾರೆ, ಮೇಡಮ್ ಸರ್ ಆಯ್ತು, ಆರಾಮಾಗಿ ಅವ್ರು ಒಪ್ಕೊಂಡು ಓಕೆ ಅಂತ ಹೇಳ್ತಾರೆ. ಅವಾಗ ನಾವ್ ಅವ್ರಿಗೆ ಎಕ್ಸಾಂಪಲ್ ಕೊಟ್ಟು ತೋರ್ಸ್ಬೇಕು. ಅವ್ರ ಹತ್ರನೇ ಮೊಬೈಲ್ ಓಪನ್ ಮಾಡಿಸಿ ಕ್ಯಾಲ್ಕುಲೇಷನ್ ತೋರ್ಸ್ಬೇಕು. ಯಾವ ತರ? ನಮ್ಮ ಕಂಪ್ನಿನಲ್ಲಿ 500 ರೂಪಾಯಿ ಇನ್ಸೆಂಟಿವ್, 500 ರೂಪಾಯಿ ಬೋನಸ್ ಇದೆ, ಕರೆಕ್ಟ್ ಅಲ್ವಾ? ಸೊ ಒಬ್ಬ ವ್ಯಕ್ತಿಗೆ 1,000 ರೂಪಾಯಿ ಇದೆ ಸರ್, ಒಂದು ತಿಂಗಳಿಗೆ 2,000 ರೂಪಾಯಿ ಬಂತು ನಿಮ್ಗೆ. ಸೊ ಇಬ್ರು, ಅದನ್ನ ಆಮೇಲೆ ಅಮೌಂಟ್ ತೋರಿಸ್ತೀನಿ, ಫಸ್ಟ್ ಜನನ ಇದ್ ಮಾಡ್ಬಿಡೋಣ. ಓಕೆನಾ? ಸೊ ಒಂದು ತಿಂಗಳಲ್ಲಿ ಇಬ್ರು ಬರ್ತಾರೆ. ಸೊ ನೆಕ್ಸ್ಟ್ ಅದೇ ಟೈಮ್ ಆ ಇಬ್ಬರಿಗೆ ಒಂದು ತಿಂಗಳು ಟೈಮ್ ಕೊಡೋಣ. ಸೊ ಅದ್ರ ಮೇಲ್ಗಡೆ ನಾನ್ ಇರ್ತೀನಿ, ನನ್ನ ಅಪ್ಲೈನ್ ಇನ್ನೊಬ್ರು ಇರ್ತಾರೆ. ಓಕೆನಾ? ಆ ಇಬ್ರು ಒಬ್ಬೊಬ್ಬ ವ್ಯಕ್ತಿನ ಡಿವೈಡ್ ಮಾಡ್ಕೊಂಡು ಒಂದು ತಿಂಗಳೆಲ್ಲ ಅವ್ರ ಜೊತೆ ಇದ್ದು ಅವ್ರ ಜೊತೆ ಫೀಲ್ಡ್ ವರ್ಕ್ ಎಲ್ಲ ಮಾಡಿ ಇಬ್ರನ್ನ ತರಕ್ಕಾಗಲ್ವಾ? ಇಬ್ರಿಂದ ಇಬ್ರು 4 ಜನ ಆಗುತ್ತೆ. ಸೇಮ್ ಆ 4 ಜನರಿಂದ ಒಂದು ತಿಂಗಳು ಟೈಮ್ ಕೊಡೋಣ. ಅವರು ಮತ್ತೆ ಇಬ್ಬಿಬ್ರನ್ನ ಕರ್ಕೊಂಡ್ ಬರ್ತಾರೆ, 8 ಆಗ್ತಾರೆ, ಆಮೇಲೆ 16 ಆಗ್ತಾರೆ, 32, 64. ಸರ್ ಒಂದು ತಿಂಗಳಿಗೆ ಒಬ್ಬರ ಕಡೆಯಿಂದ ಇಬ್ರೇ ಬಂದಿರ್ತಾರೆ ಸರ್, ಜಾಸ್ತಿ ಜನ ಏನು ಬಂದಿರಲ್ಲ. ಒಂದು ತಿಂಗಳಿಂದ ಇಬ್ರು ಬಂದಿರ್ತಾರೆ. ಒಂದೇ ಒಂದು ವರ್ಷದಲ್ಲಿ ಅವ್ರಿಗೆ ಕ್ಯಾಲ್ಕುಲೇಷನ್ ಮೊಬೈಲ್ ಅಲ್ಲಿ ತೋರಿಸ್ಬೇಕು, ಡಬಲ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡು ತೋರಿಸ್ಬೇಕು. ಒಬ್ಬ ವ್ಯಕ್ತಿಯಿಂದ ಇಬ್ರು ಬಂದ್ರು ಒಂದು ತಿಂಗಳಲ್ಲಿ, ಅದನ್ನ ಡಬಲ್ ಮಾಡ್ತಾ 12 ತಿಂಗಳಲ್ಲಿ ನಮ್ಗೆ ಎಷ್ಟು ಜನ ಆಗಿರ್ತಾರೆ ಗೊತ್ತಾ ಫ್ರೆಂಡ್ಸ್? ನಮ್ಮೆಲ್ಲ ಅವ್ರು ಎಷ್ಟು ಶಾಕ್ ಆಗ್ತಾರೆ ಅಂದ್ರೆ ಅವ್ರು ತೋರ್ಸ್ಕೊಳಲ್ಲ ಅಷ್ಟೇ, ಮನ್ಸಲ್ಲಿ ಅನ್ಕೊಂತ ಇರ್ತಾರೆ. ಎಷ್ಟು ಈಸಿ ಅಂದ್ರೆ ಸಿಕ್ಕಾಪಟ್ಟೆ ಈಸಿ ಅನ್ಸ್ಬಿಟ್ಟಿರುತ್ತೆ. ಒಂದು ತಿಂಗಳೆಲ್ಲ ನಾವು ಟೈಮ್ ಕೊಟ್ರು ಬರೀ ಇಬ್ರೇ ಬಂದಿರ್ತಾರೆ. ಒಂದು ವರ್ಷದಲ್ಲಿ ಅವ್ರ ಕೆಳಗಡೆ ಬಂದಿರ್ತಾರೆ 8,190 ಜನ ಬಂದಿರ್ತಾರೆ. ಏನೂ ಮಾಡಿಲ್ಲ, ಜಸ್ಟ್ ಆ ಬಂದಿರೋರ್ನ ಟ್ರೈನ್ ಅಪ್ ಮಾಡಿ ಒಂದು ಒಳ್ಳೆ ಝೂಮ್ ಮೀಟಿಂಗ್ಸ್ ಕೊಟ್ಟು ಅವ್ರಿಗೆ ಒಳ್ಳೆ ಎಜುಕೇಶನ್ ಕೊಟ್ಟು BOP ಕೂರಿಸಿ ಅವ್ರಿಗೆ FIM ಕೊಟ್ಟು ಅವ್ರ ಜೊತೆ ನಾವು ಒಳ್ಳೆ ಕಮ್ಯುನಿಕೇಶನ್ ಅಲ್ಲಿ ಇದ್ದು ಅವ್ರನ್ನ ಟ್ರೈನ್ ಅಪ್ ಮಾಡ್ತಾ ಒಂದು ವರ್ಷದಲ್ಲಿ 8,190 ಜನ ಆಗಿರ್ತಾರೆ. ಅವ್ರು ತುಂಬಾ ಶಾಕ್ ಆಗಿ ಹೋಗ್ತಾರೆ. ಅವಾಗ ನಾವ್ ಎಕ್ಸಾಂಪಲ್ ಕೊಡ್ಬೇಕು, ಸರ್ ಒಬ್ಬ ವ್ಯಕ್ತಿಗೆ 500 ರೂಪಾಯಿ ಕಮಿಷನ್, 500 ರೂಪಾಯಿ ಬೋನಸ್ ನಮ್ ಕಂಪ್ನಿಯಿಂದ ಸಿಗುತ್ತೆ. ಸೊ ಇಬ್ಬರಿಗೆ ಎಷ್ಟಾಯ್ತು? 2,000 ರೂಪಾಯಿ. ಸರ್ ಹಾಕಿ ಸರ್, 8,081 ಸರ್ ನಿಮ್ಗೆಲ್ಲ ಹೇಳ್ತಾ ಇರೋದು ಬ್ಯಾಕ್ ಬನ್ನಿ. ಸೊ 8,190 ಇಂಟು 1,000 ಅಂತ ಹಾಕಿ ಸರ್, ಎಷ್ಟಾಯ್ತು ಅಮೌಂಟ್ ಅಂತ ಕೇಳ್ಬೇಕು. ಸೊ ಅವ್ರ ಮೊಬೈಲ್ ಅಲ್ಲಿ ಹಾಕ್ತಾರೆ 81,90,000 ಸರ್ ಅಂತಾರೆ. ಅವರೇ ಶಾಕ್ ಆಗ್ತಾರೆ. ಸರ್ ಒಂದು ವರ್ಷದಲ್ಲಿ ಏನು ಬೋನಸ್ ಅಲ್ಲ, ಅವಾರ್ಡ್ ರಿವಾರ್ಡ್ ಏನು ಅಲ್ಲ, ಬರೀ ನಮ್ಗೆ ಅವಾರ್ಡ್ ರಿವಾರ್ಡ್ ಅಲ್ಲ, ಬರೀ ಇನ್ಕಮೇ ನಮ್ಗೆ ಒಂದು ವರ್ಷದಲ್ಲಿ 81,90,000 ಅವಾರ್ಡ್ ರಿವಾರ್ಡ್ ಸರಿ 1 ಕೋಟಿ ಆಗಿದೆ. ಈ 81,90,000 ನಾವು ಡಿವೈಡ್ ಮಾಡಿದ್ರೆ 12 ತಿಂಗಳದು ಡಿವೈಡ್ ಮಾಡಿದ್ರೆ ಒಂದು ತಿಂಗಳು ಇನ್ಕಮ್ ಎಷ್ಟಾಗಿರುತ್ತೆ ಗೊತ್ತಾ? ಮಾಡಿ ಸರ್ ಅಂತ ನಾವು ಅವ್ರಿಗೆ ಹೇಳ್ಬೇಕು. ಅವಾಗ ಅವ್ರು ಮಾಡ್ತಾರೆ. ಒಂದು ತಿಂಗಳ ಇನ್ಕಮ್ 6,82,500 ರೂಪಾಯಿ. ಯಾವ ಇಂಜಿನಿಯರ್, ಯಾವ ಡಾಕ್ಟರ್ ಯಾರಕ್ ಸಿಗುತ್ತೆ ಸರ್ ಅಂತ ನಾವು ಕೇಳ್ಬೇಕು. ಸರ್ ನೀವು ಮಾಡಿದ್ದೇನಿಲ್ಲ, ಒಂದೇ ಒಂದ್ಸಲ ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ರಿ, ಇಬ್ಬರು ವ್ಯಕ್ತಿಗಳಿಗೆ ಒಂದು ತಿಂಗಳೆಲ್ಲ ಟೈಮ್ ತಗೊಂಡು ಇಬ್ಬರು ವ್ಯಕ್ತಿಗಳನ್ನ ಪರಿಚಯ ಮಾಡ್ಕೊಡ್ರಿ. ಆ ಇಬ್ಬರಿಂದ ಇವತ್ತು ನಿಮ್ಗೆ ಒಂದು ತಿಂಗಳು ಆದಾಯ 6,82,500 ರೂಪಾಯಿ ಒಂದು ತಿಂಗಳು ಇನ್ಕಮ್ ಅಂದ್ರೆ ಯಾವ ಸರ್ ಮಾಡ್ಬಾರ್ದು? ಎಲ್ಲಿದೆ ಸರ್ ಇನ್ಕಮ್? ನಾವು ಒಬ್ರಿಗೆ ಆರೋಗ್ಯ ಕೊಟ್ಟು ಆದಾಯ ಕೊಡ್ಸಿ ನಾವು ಒಳ್ಳೆ ಕೆಲಸ ಮಾಡ್ತಾ ಇದೀವಿ, ನಮ್ಗೂ ಒಳ್ಳೇದಾಗ್ತಿದೆ, ಅವ್ರಿಗೂ ಒಳ್ಳೇದಾಗ್ತಿದೆ ಅಂದ್ರೆ ಯಾಕೆ ಮಾಡ್ಬಾರ್ದು ಸರ್ ಅಂತ ನಾವು ಅವ್ರಿಗೆ ಹೇಳ್ಬೇಕು. ಓಕೆನಾ? ಸೊ ನೆಕ್ಸ್ಟ್ ಇವಾಗ ಸೊ ಈ ತರ ಒಂದು ವರ್ಷದಲ್ಲೇ ಏನಿಲ್ಲ ಅಂದ್ರೂ
1 ಕೋಟಿ ಇನ್ಕಮ್ ಮಾಡ್ಬೋದು. ಸೊ ಇವಾಗ 18 ರ್ಯಾಂಕ್ ಇದೆ. ಸೊ 1 ವರ್ಷದಲ್ಲಿ ನಾವು ಅಷ್ಟ್ ಮಾಡಕ್ ಆಗಿಲ್ಲಪ್ಪ, 1 ಕೋಟಿ ಮಾಡಕ್ ಆಗಿಲ್ಲ. ಸೊ ಒಂದು 8,190 ಜನ ಬಂದಿಲ್ಲ, 1 ಕೋಟಿ ಮಾಡಕ್ ಆಗಿಲ್ಲ. ಆದ್ರೂನು 5 ವರ್ಷದ ಪ್ಲಾನ್ ತೋರಿಸ್ಬೇಕು ಸರ್. ಸ್ವಲ್ಪ ಫಾಸ್ಟ್ ಆಗಿ ಬನ್ನಿ ಮಹೇಂದ್ರ ಸರ್. 5 ವರ್ಷದ ಪ್ಲಾನ್ ತೋರಿಸ್ಬೇಕು. 5 ವರ್ಷದ್ದು ಇದೆ, ಅದು ಆ ಸ್ಲೈಡ್ ಇದ್ರಲ್ಲಿ ಇಲ್ಲ. ಸೊ ಇದನ್ನ ಹೇಳ್ಬೇಕು ನಾವು. ಎಷ್ಟು ರ್ಯಾಂಕ್ ಇದೆ ಸರ್ ನಮ್ ಕಂಪ್ನಿನಲ್ಲಿ? 18 ರ್ಯಾಂಕ್ ಇದೆ. ಸೊ 18 ರ್ಯಾಂಕ್, ವರ್ಷಕ್ಕೆ ಒಂದೊಂದು ರ್ಯಾಂಕ್ ಅಂದ್ರೂನು ವರ್ಷಕ್ಕೆ ಒಂದೇ ರ್ಯಾಂಕ್. ಫಸ್ಟ್ ರ್ಯಾಂಕ್ 1 ವರ್ಷ, ಸೆಕೆಂಡ್ ರ್ಯಾಂಕ್ 2ನೇ ವರ್ಷ, ಥರ್ಡ್ ರ್ಯಾಂಕ್ 3ನೇ ವರ್ಷ. 18 ವರ್ಷದಲ್ಲಿ 18 ರ್ಯಾಂಕ್ ಕಂಪ್ಲೀಟ್ ಆದ್ರೂ ಇನ್ಕಮ್ ಎಷ್ಟು? 100 ಕೋಟಿ, 100 crores ಪ್ರಾಜೆಕ್ಟ್. ಸೊ ಇವತ್ತು ನಾನು 100 ಕೋಟಿ ಮಾಡಕ್ ಆಗಿಲ್ಲಪ್ಪ, 100% ಕೆಲಸ ಮಾಡಿಲ್ಲ. 50% ಮಾಡದ್ನ 50 crores ಬಂತು. 10% ಮಾಡದ್ನ 1 ಕೋಟಿ ಬಂತು. ಅಯ್ಯೋ ಬೇಡ, ನಾನು ಆವಾಗ್ಲೇ ಎಕ್ಸಾಂಪಲ್ ಕೊಟ್ಟೆ, ತಿಂಗಳಿಗೆ ಇಬ್ರು ಬಂದ್ರು ವರ್ಷದಲ್ಲಿ 1 ಕೋಟಿ ಮಾಡ್ಬೋದು ಅಂತ. ಇಲ್ಲ 18 ವರ್ಷದಲ್ಲಿ ನನ್ ಏನೇನೋ ಮಾಡ್ದಿರಾ, ಆಟಾಡ್ಕೊಂಡು ಓಡಾಡ್ಕೊಂಡು ಏನೋ ಮಾಡ್ಕೊಂಡು ಏನೋ ಟೀಮ್ ಜೊತೆ ಯಾವಾಗೋ ಒಂದ್ಸಲ ಇದ್ದು ಹೆಂಗೋ ಅಂದ್ರೆ ಯಾವಾಗ್ಲೋ ವಾರಕ್ಕೊಂದ್ಸಲ ನಾವು ಏನೋ ಒಂದು ಮಾಡಿದ್ರು 1% ಮಾಡಿದ್ರು 1 ಕೋಟಿ. ಸರ್ ನಾವ್ ಏನ್ ಹಾಕಿದೀವಿ? ನಾವು ಯಾವ್ದೇ ಇನ್ವೆಸ್ಟ್ಮೆಂಟ್ ಇಲ್ಲ. ನಮ್ಮ ಆರೋಗ್ಯ ಚೆನ್ನಾಗ್ ಮಾಡ್ಕೊಂಡು ಹಾಸ್ಪಿಟಲ್ ಲಕ್ಷಾಂತರ ರೂಪಾಯಿ ಇಡೋದ್ರು ತಪ್ಪಿ ಇವತ್ತು ನಮ್ಮ ಆರೋಗ್ಯ ಚೆನ್ನಾಗ್ ಮಾಡ್ಕೊಂಡು 1 ಕೋಟಿ ಬಂದ್ರು ಲಾಸ್ ಏನು ಸರ್? ಈ ಕಡೆ ಎಲ್ಲಾ ಫಾರಿನ್ ಟ್ರಿಪ್ಸ್ ಹೋಗ್ತಾ ಇದೀವಿ, ನಮ್ಗೆ ಸನ್ಮಾನಗಳು ಸುರಿಮಳೆ ಆಶೀರ್ವಾದದಿಂದ ದುಡ್ಡು ಮಾಡ್ತಾ ಇದೀವಿ. ಅಂದ್ರೆ ಯಾಕೆ ಸರ್ ಮಾಡ್ಬಾರ್ದು ಅಂತ ಕೇಳ್ಬೇಕು. ಸೊ ನೆಕ್ಸ್ಟ್ ಸರ್, ಇಲ್ಲಿ ಒಂದು ಕಾಗೆ ನಮ್ ಚಿಕ್ಕ ಮಕ್ಳಲ್ಲಿ ಇರ್ಬೇಕಾದ್ರೆ ಒಂದು ಪಾಠ ಇತ್ತು. ಸೊ ಬುದ್ಧಿವಂತ ಕಾಗೆ ಅಂತ, ಜಾಣ ಕಾಗೆ ಅಂತ ಒಂದು ಪಾಠ ಇತ್ತು, ಕರೆಕ್ಟ್ ಅಲ್ವಾ? ಸೊ ಎಲ್ರು ಕೇಳಿರ್ತೀರ, ಎಲ್ರು ನೋಡಿರ್ತೀರ, ಎಲ್ರು ಆಲ್ಮೋಸ್ಟ್ ಇದು ಕತೆ ಗೊತ್ತು, ಸ್ಟೋರಿ ಗೊತ್ತಿದೆ. ಏನ್ ಮಾಡ್ತು ಕಾಗೆಗೆ ಬಾಯಾರಿಕೆ ಆಗಿತ್ತು. ಅದು ಆಡ್ತಾ ಅಂತ ಬಂತು. ಸೊ ಬಂದು ನೋಡ್ಬೇಕಾದ್ರೆ ಅಲ್ಲಿ ಯಾವ್ದೋ ಒಂದು ಕೊಡ ಇತ್ತು, ಆ ಬಿಂದಿಗೆಯಲ್ಲಿ ನೀರಿತ್ತು. ಸೊ ನೀರ್ ಏನಾಗಿತ್ತು ಅಂದ್ರೆ ಅರ್ಧ ಬಿಂದಿಗೆ ಮಾತ್ರ ನೀರಿತ್ತು. ಸೊ ಅರ್ಧ ಬಿಂದಿಗೆ ನೀರಿತ್ತು, ಬಟ್ ಅದಕ್ಕೆ ತುಂಬಾ ಬಾಯಾರಿಕೆ ಆಗಿತ್ತು. ಏನೋ ಮಾಡ್ಬೇಕು ಅಂತ ಐಡಿಯಾ ಮಾಡ್ತು. ಐಡಿಯಾ ಅಂದ್ರೆ ಐಡಿಯಾ ಇಂದ ಪ್ಲಾನ್ ಮಾಡ್ತು. ಅಲ್ಲಿ ಪಕ್ಕದಲ್ಲಿ ಕಲ್ಲಿತ್ತು, ಆ ಕಲ್ಲು ಪ್ಲಾನ್ ಮಾಡಿ ಆಕ್ಷನ್ ಮಾಡ್ತು. ಕಲ್ಲನ್ನ ಎತ್ಕೊಂಬಂದು ಏನ್ ಮಾಡ್ತು? ಬಿಂದಿಗೆಯಲ್ಲಿ ಹಾಕ್ತು. ನೀರು ಮೇಲೆ ಬಂದು ಕುಡಿತು. ಸೊ ನಾವಿವತ್ತು ಕಂಪ್ನಿನಲ್ಲಿ ಪ್ರಾಡಕ್ಟ್ ಚೆನ್ನಾಗಿದೆ, ಪ್ಲಾನ್ ಚೆನ್ನಾಗಿದೆ, ಜೆನ್ಯೂನ್ ಪ್ರಾಡಕ್ಟ್ಸ್, ರಿಸಲ್ಟ್ ಓರಿಯೆಂಟೆಡ್ ಪ್ರಾಡಕ್ಟ್ಸ್, MD ಸರ್ ಒಳ್ಳೆಯವರು, ಸಿಕ್ಕಾಪಟ್ಟೆ ಅವಾರ್ಡ್ ರಿವಾರ್ಡ್ ಎಲ್ಲಾನು ಚೆನ್ನಾಗಿದೆ. ಫಾರಿನ್ ಟ್ರಿಪ್ ಹೋಗ್ಬೋದು, ಅದ್ರಲ್ಲೂ ಗೌರ್ಮೆಂಟ್ ನಮ್ಗೆ ಒಂದಲ್ಲ ಎರಡಲ್ಲ, ಅದ್ರಲ್ಲೂ ವರ್ಷ ಅಲ್ಲ, ವರ್ಷಕ್ಕೆ ಬೇಕಾದಷ್ಟು ಅವಾರ್ಡ್ಸ್ ಕಂಪ್ನಿ ಕರೆದು. ಸೊ ಯಾವ್ದೇ ಸೋಷಿಯಲ್ ಮೀಡಿಯಲ್ಲಿ ಆಗಿರ್ಬೋದು, ಒಂದೇ ಒಂದು ಬ್ಲಾಕ್ ಮಾರ್ಕ್ ಇಲ್ಲ ನಮ್ ಕಂಪ್ನಿ. ಅಷ್ಟು ಚೆನ್ನಾಗಿ ಅಷ್ಟೆಲ್ಲ ಇರ್ಬೇಕಾದ್ರೆ ಚೆನ್ನಾಗಿದೆ, ಐಡಿಯಾ ಚೆನ್ನಾಗಿದೆ, ಕಂಪ್ನಿ ಚೆನ್ನಾಗಿದೆ, ಪ್ಲಾನು ಚೆನ್ನಾಗಿದೆ, ಎಲ್ಲಾ ತಿಳ್ಕೊಂಡು ನಾವು ಆಕ್ಷನ್ ಮಾಡಿಲ್ಲ ಅಂದ್ರೆ ವೇಸ್ಟ್ ಆಗ್ಬಿಡುತ್ತೆ. ನಾವೇನಂದ್ರೆ ಎಷ್ಟು ಪ್ರಾಡಕ್ಟ್, ಬಿಸ್ನೆಸ್ ಪ್ಲಾನ್, ಅಬ್ಜೆಕ್ಷನ್ಸ್, ಎಲ್ಲಾ ಕ್ಲೋಸಿಂಗ್ಸ್ ಎಲ್ಲಾ ಕಲ್ತು ಏನ್ ಮಾಡ್ಬೇಕು ಅಂದ್ರೆ ಫೀಲ್ಡ್ ಹೋಗ್ಬೇಕು. ಫೀಲ್ಡ್ಗೆ ಹೋಗಿಲ್ಲ ಅಂದ್ರೆ ಕ್ಲೋಸಿಂಗ್ಸ್ ಬರಲ್ಲ. ಸೊ ಅದನ್ನೇ ಹೇಳ್ತಾರೆ, ಎಲ್ಲಾ ಕಲ್ತು ಸುಮ್ನೆ ಇರೋದಲ್ಲ. ಸೊ ನಾನು ಕಲ್ತು ಟೀಮ್ಗೂ ಕಲ್ಸಿ ನಾನು ಫೀಲ್ಡ್ ಇಳಿದ್ರೆ ಮಾತ್ರ, ಆಕ್ಷನ್ ಮಾಡಿದ್ರೆ ಮಾತ್ರ ಇನ್ಕಮ್ ಇದೆ ಅಂತ ಈ ಸ್ಲೈಡ್ ಅರ್ಥ. ರೈಟ್ ಟೈಮ್ ರೈಟ್ ಡಿಸಿಷನ್. ಗೈಸ್ ಏನ್ ಗೊತ್ತಾ, ಇವಾಗ ನೆಟ್ವರ್ಕ್ ಮಾರ್ಕೆಟಿಂಗ್ ಒಂದು ಇನ್ನು ಅಷ್ಟೊಂದ್ ಜನ ಗೊತ್ತಿಲ್ಲ ಅಂತಲ್ಲ, ಬಟ್ ಅಷ್ಟೊಂದ್ ಜನ ಗೊತ್ತಿಲ್ಲ. ಅದ್ರಲ್ಲೂ B-Star ಅಲ್ಲಿ ಎಷ್ಟು ಜನ ಡೈಮಂಡ್ಸ್, ಡಬಲ್ ಡೈಮಂಡ್ಸ್, ರೂಬಿ ಡೈಮಂಡ್ಸ್ ಆಗಿದ್ದಾರೆ. ಸೊ ಬೆರಳೆಣಿಕೆ ಅಷ್ಟೇ ಆಗಿದ್ದಾರೆ. ಸೊ ನಾನು ಡೈಮಂಡ್ ಆಗ್ಬೇಕಾ, ನೀವು ಡೈಮಂಡ್ ಆಗ್ಬೇಕಾ? ಇದೊಂದು ರೈಟ್ ಟೈಮ್ ಅಂತ ಅನ್ಕೊಳ್ಳಿ. ಯಾರೆಲ್ಲ ಫ್ರಂಟ್ ಲೀಡರ್ಸ್ ಇದ್ದೀರಾ, ನೀವೆಲ್ಲಾರು ಇವಾಗ ಒಂದು ರೈಟ್ ಟೈಮ್, ಒಂದು ಒಳ್ಳೆ ಡಿಸಿಷನ್ ತಗೊಂಡು ನೀವ್ ಆಕ್ಷನ್ ಮಾಡೋಕ್ ಬಂದ್ರೆ, ಸೊ ಬರುವ ನೆಕ್ಸ್ಟ್ ಇಯರ್ ಅಲ್ಲಿ 2027 ಇನ್ನು ಫೆಬ್ರವರಿ ಗೈಸ್, ಇದು ಫೆಬ್ರವರಿ, ನೆಕ್ಸ್ಟ್ 2027 ಫೆಬ್ರವರಿ 16th ಆನಿವರ್ಸರಿನಲ್ಲಿ ನಾವೆಲ್ಲಾರು ಸ್ಟೇಜ್ ಹತ್ಬೋದು. ಸೊ ಆರ್ ಯು ರೆಡಿ? Yes. ಸೊ ಏನ್ ಗೊತ್ತಾ, ಟೈಮ್ ಈಸ್ ಮನಿ, ಟೈಮ್ ಈಸ್ ಪ್ರೆಷಿಯಸ್, ಯೂಸ್ ಇಟ್ ವೈಸ್ಲಿ. ಸೊ ಟೈಮ್ ಅನ್ನೋದು ಸಿಕ್ಕಾಪಟ್ಟೆ ದುಡ್ಡಿದಂಗೆ, ಅದು ತುಂಬಾ ಇಂಪಾರ್ಟೆಂಟ್. ಸೊ ನೀವ್ ಇದನ್ನ ಯೂಸ್ ಮಾಡ್ಕೊಂಡ್ರೆ B-Star ಅಲ್ಲಿ ಸಕ್ಸಸ್ ಆಗ್ತೀರಾ. ಪ್ರತಿಯೊಬ್ರು ಕಾಯ್ತಾ ಇರೋದು ಏನ್ ಗೊತ್ತಾ, ಸಕ್ಸಸ್ಗೋಸ್ಕರನೇ ಕಾಣ್ತಾ ಇರೋದು. ಆ ಸಕ್ಸಸ್ ಅನ್ನೋದು B-Star ಅಲ್ಲಿ ಇದೆ. ಇದು ಓಡ ಕುದುರೆ ಇದ್ದಂಗೆ,
ಇಲ್ಲಿ ಓಡಕ್ ಕುದ್ರೆ ಬಾಲ ಇಟ್ಕೊಂಡ್ರೆ ಸಾಕು ಅಂದ್ರೆ ಗೆಲ್ಲಿಸ್ಬಿಡ್ತಾರೆ. ನೀವ್ ಒಬ್ರೇ ಎಲ್ಲೇ ಒಂದು ಜಾಬ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ತುಂಬಾ ರಿಸ್ಕ್ ಇದೆ. ನೀವ್ ಒಬ್ರೇ ಕಷ್ಟಪಡ್ಬೇಕು. ಬಟ್ ಇಲ್ಲಿ ಏನಂದ್ರೆ ತಿರುಪತಿಗೆ ನಾವು ಹೋಗಿ ನಿಂತ್ಕೊಂಡ್ರೆ ಸಾಕು, ದರ್ಶನ ಆಟೋಮೆಟಿಕ್ ದರ್ಶನ ಮಾಡಿಸ್ತಾರಲ್ಲ ಜನ ತಳ್ಳಿ 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 ತಳ್ಳಿ. ಸೇಮ್ ನೆಟ್ವರ್ಕ್ ಮಾರ್ಕೆಟಿಂಗು ಹಂಗೆ. ಅದೇ ತರ V-Star ಅಲ್ಲಿ ಒಳ್ಳೆ ನಮ್ಮ ಅಪ್ಲೈನ್ಸ್ ಇರ್ತಾರೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಲೀಡರ್ಸ್ ಇರ್ತಾರೆ. ಸೊ ಅವ್ರ ಜೊತೆ ನಾವ್ ಇದ್ರೆ ಸಾಕು. ಅವ್ರು ಏನ್ ಹೇಳ್ತಾರೆ ತಲೆ ಬಾಗ್ಬಿಡಿ, ಅಪ್ಲೈನ್ ತಲೆ ಬಾಗಿ. ಅವ್ರು ಏನ್ ಹೇಳ್ತಾರೋ ನೀವೇನು ಮಾತಾಡ್ಬಿಡಿ. ಅವ್ರು ಏನ್ ಹೇಳ್ತಾರೋ ಕಣ್ಣು ಮುಚ್ಕೊಂಡು ಬ್ಲೈಂಡ್ ಆಗಿ ಅವ್ರು ನಂಬಿ ಅವ್ರು ಏನ್ ಹೇಳ್ತಾರೋ ನೀವ್ ಹೋಗ್ಬಿಟ್ರೆ ಸಾಕು. 18 ರ್ಯಾಂಕ್ ಆರಾಮಾಗಿ ಹೊಡೆದ್ಬಿಡ್ತೀರಾ. 100 ಕೋಟಿ ನಿಮ್ಗೆಲ್ರಿಗೂ ಮನೆಗ್ ಬಂದೇ ಬರುತ್ತೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್, ಎವ್ರಿ1 ವಾಂಟ್ಸ್ ಸಕ್ಸಸ್. ಎಲ್ರು ಕಾಯ್ತಾರದು ಸಕ್ಸಸ್ಗೋಸ್ಕರ. ನೆಕ್ಸ್ಟ್ ಸರ್, ಸೊ ಇವಾಗ ಒಂದು ನನ್ ಪಿಕ್ಚರ್ ಇದೆ. ಸೊ ಇಲ್ಲಿ ನೋಡ್ಬೋದು V-Star ಬರಕ್ ಮುಂಚೆ ಹೇಗಿದೆ, V-Star ಬಂದ್ಮೇಲೆ ಹೇಗಿದೆ ಅಂತ. ಫ್ರೆಂಡ್ಸ್ ನಿಜವಾಗ್ಲೂ ಮನೆ ಕಡೆ ಎಲ್ಲ ಚೆನ್ನಾಗಿದೀವಿ. 106 ಕೋಟಿ ಆಸ್ತಿ ಇದೆ. ಇವತ್ತು ಏನಿಲ್ಲ ಅಂತಂದ್ರು 100 ಕೋಟಿ ಮೇಲೆನೆ ಆಸ್ತಿ ಇದೆ, 200 ಕೋಟಿವರೆಗೂ ಆಸ್ತಿ ಇದೆ. ಚೆನ್ನಾಗಿದೆ, ಮನೆ ಕಡೆ ಎಲ್ಲ ಚೆನ್ನಾಗೇ ಇದೀವಿ. ಸೊ ಬಟ್ ಲೈಫ್ ಸ್ಟೈಲ್ ಏನು ಅಂತಾನೆ ಗೊತ್ತಿಲ್ಲ ನಮ್ಗೆ. ಸೊ ಇಲ್ಲಿ ಲೆಫ್ಟ್ ಅಲ್ಲಿ 2 ಪಿಕ್ಚರ್ ಇದೆ, ಒಂದು ಸೀರೆದು ಒಂದು ಡ್ರೆಸ್. ಲೆಫ್ಟ್ ಅಲ್ಲಿ ಏನಿದೆ ನೋಡಿ, ಆ 2 ಫೋಟೋ ಝೂಮ್ ಮಾಡಿ ನೋಡ್ಕೊಳ್ಳಿ. ಆ 2 ಫೋಟೋ ನೋಡ್ಕೊಳ್ಳಿ. 2 ಫೋಟೋ V-Star ಬರಕ್ ಮುಂಚೆ 4 ವರ್ಷದ ಹಿಂದೆ ಯಾವ ತರ ಇತ್ತೆ, ಅದೇ V-Star ಬಂದ್ಮೇಲೆ ಆ ಗಾಗಲ್ ಹಾಕೊಂಡಿರೋದು. ಮತ್ತೆ 3 ಫೋಟೋ ಇದೆ ನೋಡಿ. ಥೈಲ್ಯಾಂಡ್ ಸಹ ಹೋಗ್ ಬಂದಿದ್ದೀನಿ, ಧರ್ಮಸ್ಥಳ, ಕುಕ್ಕೆ, ಮೈಸೂರ್, 3 ಪ್ಲೇಸ್ ನೋಡಿದ್ದೆ. ನಾನು ಎಲ್ಲೂ ಹೋಗಿರ್ಲಿಲ್ಲ. ಗೋವಾ ಅಂತೂ ಅಯ್ಯೋ ಹೇಳಿಲ್ವಾ, ಧರ್ಮಸ್ಥಳ, ಕುಕ್ಕೆ, ಮೈಸೂರ್ ಅಷ್ಟೇ ನೋಡಿದ್ದೆ, ಬೇರೆ ಪ್ಲೇಸೇ ನೋಡಿರ್ಲಿಲ್ಲ. ಲೈಫ್ ಸ್ಟೈಲ್ ಏನು ಅಂತ ತಿಳಿಸ್ಕೊಟ್ಟಿದ್ V-Star ವೆಲ್ನೆಸ್ ಅಂತ ಹೇಳ್ಬೋದು. ಸೊ ಇವತ್ತು ಬರೀ ನಾವ್ ಆರೋಗ್ಯ ತಗೊಳೋದಲ್ಲ, ಬರೀ ದುಡ್ಡು ಮಾಡೋದಂತಲ್ಲ, ಲೈಫ್ ಸ್ಟೈಲೇ ಚೇಂಜ್ ಮಾಡುತ್ತೆ. ಲೈಫ್ ಸ್ಟೈಲ್ ನಾವ್ ಯಾವ ತರ ಇರ್ಬೇಕು, ಹೇಗಿರ್ಬೇಕು, ಪ್ರಪಂಚದಲ್ಲಿ ನಾವ್ ಬೇಕಾದಷ್ಟು ಜನ ನೋಡ್ತಾ ಇರ್ತೀವಿ. ಸೆಲೆಬ್ರಿಟಿಗಳಿಗಿಂತ ನಾವೇನು ಕಡಿಮೆ ಇಲ್ಲ ಅಲ್ವಾ. ನಮ್ಮ ಡೈಮಂಡ್ಸ್, ಡಬಲ್ ಡೈಮಂಡ್ಸ್, ರೂಬಿ ಡೈಮಂಡ್ಸ್ ನೋಡಿದಿರಲ್ವಾ, ಸೆಲೆಬ್ರಿಟಿಗಿಂತ ಏನಾದ್ರು ಕಡಿಮೆ ಇದಾರ ಬಂದ್ರೆ ಸಾಕು ಎಷ್ಟು ಜನ ನಿಂತಿರ್ತಾರೆ ಸೆಲ್ಫಿಗೋಸ್ಕರ, ಎಷ್ಟು ಜನ ಕಾಯ್ತಾ ಇರ್ತಾರೆ. ಸೊ ಇಲ್ಲಿ ನಾವು ಬರೀ ಆರೋಗ್ಯ ತಗೊಂಡ್ರೆ ಅಷ್ಟೇನ್ ಯೂಸ್ ಇರ್ತಾ ಇರ್ಲಿಲ್ಲ, ಅಥವಾ ಬರೀ ದುಡ್ಡು ಮಾಡಿದ್ರೆ ಏನು ಯೂಸ್ ಆಗ್ತಿರ್ಲಿಲ್ಲ. ಇಲ್ಲಿ ಆರೋಗ್ಯ, ಆದಾಯ, ಎಂಜಾಯ್ಮೆಂಟ್ಸ್, ಆಶೀರ್ವಾದ, ಸನ್ಮಾನ, ಕಾರು, ಮನೆ, ಏನ್ ಬೇಕು. ಇನ್ ಕೇಸ್ ನಾವ್ ಇಲ್ಲ ಅಂದ್ರೂ ಫ್ಯಾಮಿಲಿ ಸೆಕ್ಯೂರ್ ಇರ್ಲಿ ಅಂತ. ಸೊ ಇವಾಗ 5th ರ್ಯಾಂಕ್ ಮೇಲ್ಪಟ್ಟು ಇನ್ ಕೇಸ್ ಏನಾದ್ರು ಅನ್ಎಕ್ಸ್ಪೆಕ್ಟೆಡ್ ಡೆತ್ ಆಯ್ತು ಅಂದ್ರೆ ಇನ್ಶೂರೆನ್ಸ್ ಸಹ ಇದೆ ಅಲ್ವಾ ಗೈಸ್. ಇನ್ನೇನು ಬೇಕು. ನಾನಿಲ್ಲ ಅಂದ್ರೂ ಫ್ಯಾಮಿಲಿ ಸೆಕ್ಯೂರ್ ಆಗುತ್ತೆ. 2 ಲಕ್ಷದಿಂದ 20 ಲಕ್ಷದವರೆಗೂ ಇನ್ಶೂರೆನ್ಸ್ ಕೊಡುತ್ತೆ. ಚಿಕ್ಕ ಮಕ್ಳಿತ್ತು ಅಂದ್ರೆ ಎಜುಕೇಶನ್ ಫ್ರೀ ಆಗಿ ಪ್ರೊವೈಡ್ ಮಾಡ್ಕೊಡ್ತಾ ಇದಾರೆ, 2nd PUC ವರ್ಗುನು. ಸೊ ನಮ್ದು ಏನ್ ಐಡಿ ಇರುತ್ತೆ ಫ್ಯಾಮಿಲಿ ಕೊಡ್ತಾರೆ. ನಾನಿಲ್ಲ ಅಂದ್ರೂ ಫ್ಯಾಮಿಲಿಗೆ ಇನ್ಕಮ್ ವೀಕ್ಲಿ ಬರ್ತಾ ಇರುತ್ತೆ. ಯಾಕಂದ್ರೆ ಟೀಮ್ ಇರುತ್ತೆ, ಟೀಮ್ ಮಾಡ್ಕೊಟ್ಟಿದೀವಿ. ಇಲ್ಲಿ ಲೈಫ್ ಸ್ಟೈಲು ಚೇಂಜ್ ಆಯ್ತು, ಎಲ್ಲಾನು ಚೇಂಜ್ ಆಯ್ತು. ಬಟ್ ಒಂದೇ ಒಂದು ಡಿಸಿಷನ್ ಮಾತ್ರ ನೀವೇ ತಗೋಬೇಕು. ನೀವು ತಗೊಂಡಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಸೊ ಜೀವನದಲ್ಲಿ ಪ್ರತಿ ಸಲನೂ ಅವಕಾಶಗಳು ಬರಲ್ಲ. ದೇವ್ರೇ ದುಡ್ಡು ಕೊಡಪ್ಪ, ನನ್ ಕಷ್ಟ ಅಂತ ಕಣ್ಣೀರ್ ರಾತ್ರಿ ಹಾಕಿದ್ರೆ ದುಡ್ಡು ಕೊಡಲ್ಲ ದೇವ್ರು. ಒಂದೇ ಒಂದು ಅವಕಾಶ ಅಂತ ಕೊಡ್ತಾನೆ ದೇವರು. ಆ ಅವಕಾಶನೇ V-Star ವೆಲ್ನೆಸ್ ಅಂತ ಹೇಳ್ಬೋದು. ಆ ಅವಕಾಶ ನಿಮ್ಮನ್ನ ಕೈ ಬೀಸಿ ಕರೀತಾ ಇದೆ. ಸೊ ಇವತ್ತು ನೀವ್ ಇದನ್ನ ಯುಟಿಲೈಸ್ ಮಾಡ್ಕೊಂಡ್ರೆ, ಸೊ ನಂತರ ನನ್ನ ಸೀನಿಯರ್ಸ್ ಬೇಕಾದಷ್ಟು ಜನ ಇದ್ದಾರೆ. ಸೊ ಅವ್ರ ತರ ನೀವು ಕೋಟ್ಯಾಧೀಶ್ವರ ಆಗ್ಬೋದು ಅಂತ ಹೇಳ್ತಾ ನನ್ ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಿಮ್ಮ ಟೈಮ್ ಕೊಟ್ಟು, ನಿಮ್ಮ ಪ್ರೆಷಿಯಸ್ ಟೈಮ್ ಕೊಟ್ಟು ನಿಮ್ಮೆಲ್ರಿಗೂ, ಹಾಗೆ ನನ್ನ ಸೊ ಹಾಗೆ ಮ್ಯಾನೇಜ್ಮೆಂಟ್ಗೆ, ಸೊ ನನ್ನನ್ನ ಇವತ್ತು ಒಂದು ಕ್ಲೋಸಿಂಗ್ಸ್ ಬಗ್ಗೆ ಮಾತಾಡಕ್ಕೆ ಮ್ಯಾನೇಜ್ಮೆಂಟ್ ನನ್ಗೆ ಅವಕಾಶ ಕೊಟ್ಟಿರೋ ಮ್ಯಾನೇಜ್ಮೆಂಟ್ಸ್ಗೆ, ಹಾಗೆ ಎಲ್ಲ ಡೈಮಂಡ್ಸ್, ಡಬಲ್ ಡೈಮಂಡ್ಸ್, ರೂಬಿ ಡೈಮಂಡ್ಸ್ ಎಲ್ರಿಗೂ, ನಮ್ಮ ಸೀನಿಯರ್ಸ್ಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.